ಎಲ್ರಿಗೂ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ರೂ ಪರೀಕ್ಷಾ ತಯಾರಿಯನ್ನ ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತೇನೆ. ಇವಾಗ ನಾವು 2 ರಸಾಯನಶಾಸ್ತ್ರದ ವಿಭಾಗದ ಪಾಠಗಳನ್ನ ರಿವಿಷನ್ ಮಾಡಿದ್ದೇವೆ. ಒಂದು ಭೌತಶಾಸ್ತ್ರ ವಿಭಾಗದ ಪಾಠವನ್ನ ರಿವಿಷನ್ ಮಾಡಿದ್ದೇವೆ. ಅಲ್ಲ, 3 ರಸಾಯನಶಾಸ್ತ್ರ ವಿಭಾಗದ ಪಾಠವನ್ನ ರಿವಿಷನ್ ಮಾಡಿದ್ದೇವೆ. ಸೊ ಈಗ ಈ ಕಾರ್ಬನ್ ಮತ್ತು ಅದರ ಸಂಯುಕ್ತ ಅನ್ನೋ ಒಂದು ಪಾಠವು ಕೊನೆಯ ರಸಾಯನಶಾಸ್ತ್ರ ವಿಭಾಗದ ಪಾಠ ಆಗಿದೆ. ಸೊ ಇದು ತುಂಬಾ ಒಂದು ಮುಖ್ಯವಾದಂತಹ ಪಾಠ ಆಗಿದೆ. ಮತ್ತೆ ಮುಂದೆ ನೀವು ಸೈನ್ಸ್ ಅನ್ನ ತಗೊಳ್ತೀರಿ ಅಂದ್ರೆ ಇದು ಒಂದು ಸ್ಟ್ರಾಂಗ್ ಬೇಸ್ ಆಗಿ ಈ ಪಾಠದ ಒಂದು ಜ್ಞಾನವು ನಿಮ್ಗೆ ಸ್ಟ್ರಾಂಗ್ ಬೇಸ್ ಆಗಿರುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಾಗಾಗಿ ಇವತ್ತು ನಾವು ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಸೊ ಕಲಿಕಾಂಶಗಳು ಏನೇನಿರುತ್ತೆ ಈ ಪಾಠದಲ್ಲಿ ಅಂದ್ರೆ ಕಾರ್ಬನ್ ನಲ್ಲಿ ಬಂಧ, ಕಾರ್ಬನ್ನ ಬಹುರೂಪಗಳು, ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು, 4ನೇದು ಕ್ರಿಯಾತ್ಮಕ ಗುಂಪು ಮತ್ತು ಅನುರೂಪ ಶ್ರೇಣಿಗಳು, 5ನೇದು ಕಾರ್ಬನ್ ಸಂಯುಕ್ತಗಳ ರಾಸಾಯನಿಕ ಗುಣಗಳು, 6ನೇದು ಸಾಬೂನು ಮತ್ತು ಮಾರ್ಜಕಗಳು. ಇಷ್ಟು ಕಲಿಕಾಂಶಗಳು ಈ ಒಂದು ಪಾಠದಲ್ಲಿ ಇರುತ್ತೆ. ಈಗ ಅಂಕಗಳ ಹಂಚಿಕೆಯನ್ನು ನೋಡೋಣ. ಈ ಪಾಠದ ಮೇಲೆ ಒಟ್ಟು 8 ಅಂಕಗಳ ಪ್ರಶ್ನೆಗಳು ಬರ್ತವೆ. ಒಟ್ಟು 4 ಪ್ರಶ್ನೆಗಳು ಬರ್ತವೆ. 1 ಅಂಕದ 2 ಪ್ರಶ್ನೆ ಬರುತ್ತೆ, 2 ಅಂಕದ 1 ಪ್ರಶ್ನೆ ಬರುತ್ತೆ ಮತ್ತು 4 ಅಂಕದ 1 ಪ್ರಶ್ನೆಯನ್ನ ನೀವು ನಿರೀಕ್ಷೆ ಮಾಡಬಹುದು ಪರೀಕ್ಷೆಗೆ. ಸೊ ಚೆನ್ನಾಗಿ ಓದ್ಕೊಳ್ಳಿ. ತುಂಬಾ ವೇಟೇಜ್ ಇರುವಂತಹ ಚಾಪ್ಟರು. ಹಾಗೆ ಜ್ಞಾನದ ದೃಷ್ಟಿಯಿಂದ ಕೂಡ ಈ ಚಾಪ್ಟರ್ನ ನಾಲೆಜ್ ನಿಮ್ಗೆ ಚೆನ್ನಾಗಿ ಬೇಸ್ ಆಗಿ ಮುಂದೆ ಸೈನ್ಸ್ ತಗೊಂಡ್ರೆ ವರ್ಕ್ ಆಗತ್ತೆ. ಸೊ ಈ ಪಾಠವನ್ನ ನೀವು ಚೆನ್ನಾಗಿ ಕಲ್ತ್ರೆ ನಿಮ್ಗೆ PUC ಪಾಠಗಳೆಲ್ಲ ಈಸಿ ಆಗತ್ತೆ ಕೆಮಿಸ್ಟ್ರಿದಲ್ಲಿ. 1ನೇ ಪ್ರಶ್ನೆ ನೋಡೋಣ. ದೊಡ್ಡ ಅಣುಗಳನ್ನು ಉಂಟು ಮಾಡುವ ಕಾರ್ಬನ್ನ ಗುಣ. ದೊಡ್ಡ ಅಣು ಅಂದ್ರೆ ಉದ್ದವಾದಂತಹ ಅಣು. ಕಾರ್ಬನ್ 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 ಈ ರೀತಿ n ನಂಬರ್ ಆಫ್ ಕಾರ್ಬನ್, ಎಷ್ಟು n ಸಂಖ್ಯೆಗಳ ಕಾರ್ಬನ್ ಸೇರಿ ಉದ್ದವಾದಂತಹ ಸರಪಳಿಯನ್ನ ಮಾಡುವ ಪ್ರಕ್ರಿಯೆ. ಇದು ಕಾರ್ಬನ್ಗೆ ವಿಶೇಷವಾದಂತಹ ಗುಣ ಇದೆ. ಈ ರೀತಿ ಪ್ರಕ್ರಿಯೆಗೆ ಒಳಪಡುವಂತಹ ವಿಶೇಷವಾದ ಗುಣ ಇದೆ. ಯಾವುದು? ದೊಡ್ಡ ಅಣುಗಳನ್ನು ಉಂಟು ಮಾಡುವ ಗುಣ ಯಾವುದು? ಚತುರ್ವ್ಯಾಲೆನ್ಸಿ, ಆಪ್ಷನ್ ಎ. ಆಪ್ಷನ್ ಬಿ ಕೆಟನೀಕರಣ, ಆಪ್ಷನ್ ಸಿ ದಹ್ಯಶೀಲತೆ, ಆಪ್ಷನ್ ಡಿ ಬಹುರೂಪತೆ. ಬಹುರೂಪತೆ ಕೂಡ ಕಾರ್ಬನ್ಗೆ ಇದೆ. ಅಂದ್ರೆ ಈಗ ಕಾರ್ಬನ್ ಬೇರೆ ಬೇರೆ ರೂಪದಲ್ಲಿ ಕಾಣ್ತದೆ ನೋಡಿ. ಡೈಮಂಡ್ ಅಂದ್ರೆ ವಜ್ರ, ಆಮೇಲೆ ಗ್ರಾಫೈಟ್, ಆಮೇಲೆ ಕೋಕ್ ಕಲ್ಲಿದ್ದಲು, ಇವೆಲ್ಲ ಕಾರ್ಬನ್ನ ಬಹುರೂಪಗಳು ಅಲ್ವಾ. ದಹ್ಯಶೀಲತೆ ಬೆಂಕಿಗೆ ಸಂಬಂಧಪಟ್ಟದ್ದು, ಈ ಗುಣನೂ ಇದೆ. ಆಮೇಲೆ ಕೆಟನೀಕರಣ ಅಂದ್ರೆ ಈ ರೀತಿ ಕಾರ್ಬನ್ಗೆ 4 ವ್ಯಾಲೆನ್ಸಿ ಇರೋದ್ರಿಂದ ಈ ರೀತಿ ಕಾರ್ಬನ್ ಬಹುಸಂಖ್ಯೆಯಲ್ಲಿ ಒಂದಕ್ಕೊಂದು ಜಾಯಿನ್ ಆಗಿ ಒಂದು ಉದ್ದ ಕಾರ್ಬನ್ನ ಸರಪಳಿಯನ್ನ ಉಂಟು ಮಾಡಿ ಒಂದು ಉದ್ದ ಅಥವಾ ದೊಡ್ಡ ಅಣುವನ್ನ ಉಂಟು ಮಾಡುವ ಒಂದು ಸಾಮರ್ಥ್ಯ ಕಾರ್ಬನ್ನಿಗಿದೆ. ಅದು ಯಾವುದ ಒಂದು ಗುಣಧರ್ಮದಿಂದ ಆಗಿದೆ ಅಂದ್ರೆ ಚತುರ್ವ್ಯಾಲೆನ್ಸಿ ಇದೆ. ಹೌದು, ಕಾರ್ಬನ್ಗೆ ಚತುರ್ವ್ಯಾಲೆನ್ಸಿ ಗುಣ ಇರೋದ್ರಿಂದನೇ ಏನು ಈ ರೀತಿ ದೊಡ್ಡ ಅಣುಗಳು ಉಂಟಾಗುತ್ತದೆ. ಅದಕ್ಕಿಂತ ಮುಖ್ಯವಾಗಿ ಕೆಟನೀಕರಣ ಅನ್ನೋ ಒಂದು ಪ್ರಾಪರ್ಟಿ, ಒಂದು ಲಕ್ಷಣ ಕಾರ್ಬನ್ನಿಗೆ ಇರೋದ್ರಿಂದ ಏನು ದೊಡ್ಡ ಅಣುಗಳನ್ನು ಉಂಟು ಮಾಡುವ ಕಾರ್ಬನ್ನ ಗುಣ, ಅದನ್ನ ನಾವು ಕೆಟನೀಕರಣ ಅಂತ ಹೇಳ್ತೇವೆ. ಕಾರ್ಬನ್ಗೆ ಚತುರ್ವ್ಯಾಲೆನ್ಸಿ ಇದೆ. ಹೌದು, ಕಾರ್ಬನ್ಗೆ ವ್ಯಾಲೆನ್ಸಿ ಎಷ್ಟು ಅಂದ್ರೆ 4. ಸೊ ಈ ಒಂದು ಪ್ರಶ್ನೆಗೆ ಕಾರ್ಬನ್ ದೊಡ್ಡ ಅಣುಗಳನ್ನು ಉಂಟು ಮಾಡುವ ಗುಣಕ್ಕೆ ಏನಂತ ಕರಿತೇವೆ ಅಂದ್ರೆ ಕೆಟನೀಕರಣ ಅಂತ. ಈ ರೀತಿ ಎಷ್ಟು ಕಾರ್ಬನ್ ಅಣುಗಳು ಸೇರಿಬೇಕಾದ್ರೂ ಒಂದು ಉದ್ದ ಚೈನ್ ಅನ್ನ ಮಾಡಿ ದೊಡ್ಡ ಪ್ರಮಾಣದ ಅಣುವನ್ನ ಉಂಟು ಮಾಡಬಹುದು. ಇದಕ್ಕೆ ಕೆಟನೀಕರಣ ಅಂತ ಹೇಳ್ತೇವೆ. ಕೆಟನೀಕರಣ ಮತ್ತು ಚತುರ್ವ್ಯಾಲೆನ್ಸಿ 2 ಕಾರ್ಬನ್ನ ಪ್ರಮುಖ ಗುಣಗಳು. ಆಯ್ತಾ? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ. ನೆಕ್ಸ್ಟ್, ಪೆಂಟೆನಾಲ್
ನಲ್ಲಿ ಇರುವ ಕ್ರಿಯಾ ಗುಂಪು ಯಾವುದು? ಪೆಂಟೆನಾಲ್. ಆಲ್ ಅಂದ್ರೆ ಯಾವ್ದಕ್ಕೆ ಹೇಳ್ತೀವಿ? ಯಾವ ಒಂದು ಕ್ರಿಯಾ ಗುಂಪಿಗೆ ಆಲ್ ಅನ್ನೋ ಒಂದು ತುದಿಗೆ ಈ ಒಂದು ಪದವನ್ನ ಸೇರಿಸ್ತೀವಿ ಅಂದ್ರೆ ಆಲ್ಡಿಹೈಡ್. ಆಲ್ಡಿಹೈಡ್ಗೆ ಆಲ್ ಅಂತ ತುದಿಗಡೆ ಸೇರಿಸ್ತೀವಿ ಸಫಿಕ್ಸ್ ಆಗಿ ಅಲ್ವಾ. ಸೊ ಇಲ್ಲಿ ಪೆಂಟೆನಾಲ್ ಅಲ್ಲಿ ಇರುವ ಕ್ರಿಯಾ ಗುಂಪು ಯಾವುದು ಹಂಗಿದ್ರೆ ಫಂಕ್ಷನಲ್ ಗ್ರೂಪ್ ಅಂತ ಕರಿತೀವಿ. ಯಾವುದು? ಆಲ್ಡಿಹೈಡ್ ಫಂಕ್ಷನಲ್ ಗ್ರೂಪ್ ಇರುತ್ತೆ, ಆಲ್ಡಿಹೈಡ್ ಕ್ರಿಯಾ ಗ್ರೂಪ್ ಇರುತ್ತೆ. ಓ ಎಚ್ ಅಂದ್ರೆ ಆಲ್ಕೋಹಾಲ್ ಆಯ್ತು. ಸಾರಿ, ಕನ್ನಡದಲ್ಲೇ ಬರೀತೇನೆ. ಆಲ್ಕೋಹಾಲ್ ಆಯ್ತು. ಸಿ ಎಚ್ ಅಂದ್ರೆ ಆಲ್ಡಿಹೈಡ್ ಆಯ್ತು. ಆಲ್ಕೋಹಾಲ್ಗೆ ಏನಂತ ತುದಿಗೆ ಬರಿತೀವಿ? ಸಫಿಕ್ಸ್ ಓ ಎಲ್ ಅಂತ, ಓಲ್ ಅಂತ ಬರಿತೀವಿ. ಆಲ್ಡಿಹೈಡ್ಗೆ ಆಲ್ ಅಂತ, ಎ ಎಲ್ ಅಂತ ಬರಿತೀವಿ ಅಲ್ವಾ. ಸಿ ಓ ಎಚ್ ಅಂದ್ರೆ ಯಾವುದು? ಇದು ಕಾರ್ಬಾಕ್ಸಿಲಿಕ್ ಆಸಿಡ್ ಕ್ರಿಯಾ ಗುಂಪು. ಕಾರ್ಬಾಕ್ಸಿಲಿಕ್ ಆಸಿಡ್ ಕ್ರಿಯಾ ಗುಂಪು. ಇದಕ್ಕೆ ಏನಂತ ಹೇಳ್ತೀವಿ? ಓಯಿಕ್ ಆಸಿಡ್ ಅಥವಾ ಓಯಿಕ್ ಆಮ್ಲ. ಈ ರೀತಿ ಬರಿತೀವಿ ಅಲ್ವಾ. ಇದಕ್ಕೆ ಆಲ್, ಇದಕ್ಕೆ ಓಲ್. ಸೊ ಈ ರೀತಿ ತುದಿಗೆ ಸಫಿಕ್ಸ್ ಅನ್ನ ಬರಿತೀವಿ. ಆಮೇಲೆ CO ಅಂದ್ರೆ ಯಾವುದು? ಇದು ಕೀಟೋನ್. ಇಲ್ಲಿ ONE ಅಂತ ಬಳಸ್ತೇವೆ ತುದಿಗೆ. ಹೇಗೆ ಪ್ರೊನೌನ್ಸ್ ಮಾಡುದು ಇದನ್ನ? ಓನ್ ಅಲ್ವಾ. ಸೊ ಹಾಗಿದ್ರೆ ಇಲ್ಲಿ ಪೆಂಟೆನಾಲ್, ನಾಲ್ ಅಂತ ಬಂದಿದೆ, ಆಲ್ ಅಂತ ಬಂದಿದೆ ನೋಡಿ ಇಲ್ಲಿ. ಯಾವುದು ಹಾಗಿದ್ರೆ? ಪೆಂಟೆನಾಲ್ ಅಲ್ಲಿರುವ ಕ್ರಿಯಾ ಗುಂಪು ಆಲ್ಡಿಹೈಡ್, CHO. ಸರಿಯಾದ ಉತ್ತರ ಆಪ್ಷನ್ ಬಿ, CHO. ಆಯ್ತಾ. ಸೊ OH ಅಂದ್ರೆ ಆಲ್ಕೋಹಾಲಿಕ್ ಕ್ರಿಯಾ ಗ್ರೂಪು, ಓಲ್ ಅಂತ ಹೇಳ್ತೀವಿ, ತುದಿಗೆ ಓಲ್ ಅಂತ ಹಚ್ತೀವಿ. CHO ಅಂದ್ರೆ ಆಲ್ಡಿಹೈಡ್, ಇದನ್ನ ಆಲ್ ಅಂತ ಕೊನೆಗೊಳಿಸ್ತೀವಿ. COOH ಅಂದ್ರೆ ಇದು ಕಾರ್ಬಾಕ್ಸಿಲಿಕ್ ಆಸಿಡ್, ಇದಕ್ಕೆ ತುದಿಗೆ ಓಯಿಕ್ ಆಮ್ಲವನ್ನ ಹಾಕ್ತೀವಿ. ಆಮೇಲೆ CO ಅಂದ್ರೆ ಕೀಟೋನ್ ಫಂಕ್ಷನಲ್ ಗ್ರೂಪ್ ಆಗಿರುತ್ತೆ, ಇದಕ್ಕೆ ON, ಮಿಥೆನೋನ್, ಪ್ರೊಪೆನೋನ್, ಪೆಂಟೆನೋನ್, ಹೆಕ್ಸೆನೋನ್, ಬ್ಯೂಟೆನೋನ್ ಈ ರೀತಿ ಹೇಳ್ತೀವಿ ಅಲ್ವಾ. ಅದೇ ಈಗ ಕಾರ್ಬಾಕ್ಸಿಲಿಕ್ ಆಸಿಡ್ ಇದ್ರೆ ಮಿಥೆನೋಯಿಕ್ ಆಸಿಡ್, ಪ್ರೊಪೆನೋಯಿಕ್ ಆಸಿಡ್, ಪೆಂಟೆನೋಯಿಕ್ ಆಸಿಡ್ ಈ ರೀತಿ ಹೇಳ್ತೀವಿ. ಆಲ್ಡಿಹೈಡ್ ಆದ್ರೆ ಮಿಥೆನಾಲ್, ಇಥೆನಾಲ್, ಪ್ರೊಪೆನಾಲ್ ಅಂತ. ಆಲ್ಕೋಹಾಲ್ ಆದ್ರೆ ಮಿಥೆನಾಲ್, ಇಥೆನಾಲ್, ಪ್ರೊಪೆನೋಲ್ ಈ ರೀತಿ ಹೇಳ್ತೀವಿ. ಸೊ ಇದೆಲ್ಲ ಏನು ಕ್ರಿಯಾ ಗುಂಪಿನ ಬಗ್ಗೆ ನಿಮ್ಗೆ ಸರಿಯಾಗಿ ಮಾಹಿತಿ ಇರಬೇಕು. ಆಮೇಲೆ 4 ಕಾರ್ಬನ್ ಪರಮಾಣುಗಳು ಮತ್ತು ಕೀಟೋನ್ ಕ್ರಿಯಾ ಗುಂಪನ್ನು ಹೊಂದಿರುವ ಒಂದು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತದ ರಚನಾ ಗುಂಪನ್ನು ಬರೆಯಿರಿ. ಈಗ 4 ಕಾರ್ಬನ್ ಪರಮಾಣುಗಳು ಅಂದ್ರೆ ಮೇನ್ ಚೈನ್ ಅಲ್ಲಿ, ಸರಪಳಿಯಲ್ಲಿ 4 ಕಾರ್ಬನ್ ಪರಮಾಣುಗಳಿದೆ ಅಂತ ಆಯ್ತು. ಆಮೇಲೆ ಕೀಟೋನ್ ಕ್ರಿಯಾ ಗುಂಪನ್ನು ಹೊಂದಿದೆ. ಕೀಟೋನ್ ಕ್ರಿಯಾ ಗುಂಪಂದ್ರೆ ಯಾವುದು? C∼O. ಈ ರೀತಿ ಒಂದು ಕ್ರಿಯಾ ಗುಂಪನ್ನ ಕೀಟೋನ್ ಕ್ರಿಯಾ ಗುಂಪು ಅಂತ ಹೇಳ್ತೀವಿ ಅಲ್ವಾ. ಇದು ಕೀಟೋನ್, ಕೀಟೋನ್ ಆಯ್ತು ಇದು ಅಲ್ವಾ. ಕೀಟೋನ್ ಆಯ್ತು. ಸೊ ಕೀಟೋನ್ ಯಾವತ್ತು ಕಾರ್ಬನ್ನ ಸರಪಳಿಯ ತುದಿಯ ಕಾರ್ಬನ್ನಿಗೆ ಇರುತ್ತಲ್ವಾ. ನೆನ್ಪಿಟ್ಕೋಬೇಕು ಮಕ್ಕಳೇ. ಕೀಟೋನ್ ಕ್ರಿಯಾ ಗುಂಪು ಯಾವತ್ತು ಕಾರ್ಬನ್ ಸರಪಳಿಯ ತುದಿಯ ಕಾರ್ಬನ್ಗೆ ಇರುತ್ತೆ. ಆಮೇಲೆ ಆಲ್ಡಿಹೈಡ್ ಕ್ರಿಯಾ ಗುಂಪು ಕಾರ್ಬನ್ ಸರಪಳಿಯ ಮಧ್ಯಭಾಗದ ಕಾರ್ಬನ್ಗೆ ಇರುತ್ತೆ. ತುದಿಯ ಕಾರ್ಬನ್ ಬಿಟ್ಟು ಬೇರೆ ಯಾವ ಕಾರ್ಬನ್ನಿಗೆ ಬೇಕಾದ್ರೂ ಇರಬಹುದು ಆಲ್ಡಿಹೈಡ್ ಕ್ರಿಯಾ ಗುಂಪು. ಆದರೆ ಕೀಟೋನ್ ಕ್ರಿಯಾ ಗುಂಪು ಯಾವತ್ತು ಕಾರ್ಬನ್ಗೆ ಇರುತ್ತೆ. ಇದು ನಿಮ್ಮ ತಲೆಯಲ್ಲಿ ಇರಬೇಕು. ಈಗ ತುದಿಯ ಕಾರ್ಬನ್ ಈ ಕಾರ್ಬನ್ ನಂಬರ್ 1 ಆಗಿರ್ಬೋದು,
ಅಥವಾ 4 ಆಗಿರ್ಬೋದು. ನಾವು 4ಕ್ಕೆ ಹಾಕಿದ್ರೆ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ? ಕೀಟೋನ್ ಕ್ರಿಯಾ ಗುಂಪನ್ನಿಟ್ಟಾಗ ಈ ರೀತಿ ಬರೋದು. 4 ಕಾರ್ಬನ್ ವ್ಯಾಲೆನ್ಸಿಯನ್ನ ಅಥವಾ ಚತುರ್ ವ್ಯಾಲೆನ್ಸಿಯನ್ನ ಸ್ಯಾಟಿಸ್ಫೈ ಹೈಡ್ರೋಜನ್ ಇಂದ ಮಾಡೋಣ. ಆಯ್ತಾ? ಇದು ಹೈಡ್ರೋಜನ್, ಇದು ಹೈಡ್ರೋಜನ್, ಇದು ಹೈಡ್ರೋಜನ್, ಇದು ಹೈಡ್ರೋಜನ್, ಮತ್ತೆ ಇನ್ನೊಂದು 4 ವ್ಯಾಲೆನ್ಸಿ ಹೈಡ್ರೋಜನ್ ಕಾರ್ಬನ್ ಇರೋದ್ರಿಂದ 4 ವ್ಯಾಲೆನ್ಸಿಯನ್ನ ನಾವು ಸ್ಯಾಟಿಸ್ಫೈ ಮಾಡಬೇಕು. ಆಯ್ತಾ? 4 ಕಾರ್ಬನ್ಗೆ ಬಂಧವನ್ನ ಬಿಡಿಸ್ಬೇಕು ನಾವು. ಸೊ ಯಾವುದು ಹಾಗಿದ್ರೆ? ಬ್ಯೂಟೇನೋನ್ ಅಂತ ಹೇಳ್ತೀವಿ ನೋಡಿ. ಕ್ಷಮಿಸಿ ಮಕ್ಕಳೇ, ನಾನು ಹೇಳಿದ್ದು ಉಲ್ಟಾ ಇತ್ತು. ಯಾವುದು? ಕೀಟೋನ್ ಫಂಕ್ಷನಲ್ ಗ್ರೂಪ್ ಅಥವಾ ಕೀಟೋನ್ ಕ್ರಿಯಾ ಗುಂಪು ಯಾವತ್ತು ಮಧ್ಯದಲ್ಲಿ ಬರಬೇಕು. ಆಯ್ತಾ? ಕಾರ್ಬನ್ ಸರಪಳಿಯ ಮಧ್ಯದಲ್ಲಿ ಬರಬೇಕು. ಆಲ್ಡಿಹೈಡ್ ಫಂಕ್ಷನಲ್ ಗ್ರೂಪ್ ಅಥವಾ ಕ್ರಿಯಾ ಗುಂಪು ಯಾವತ್ತು ಕಾರ್ಬನ್ ತುದಿಯಲ್ಲಿ ಇರ್ತದೆ, ತುದಿಯ ಕಾರ್ಬನ್ಗೆ ಇರುತ್ತೆ. ಸೊ ನಾನು ಉಲ್ಟಾ ಹೇಳ್ಬಿಟ್ಟೆ. ಇವಾಗ ಇಲ್ಲಿ ನೋಡಿ, ಕೀಟೋನ್ ಕ್ರಿಯಾ ಗುಂಪು ಮಧ್ಯದ ಕಾರ್ಬನ್, ತುದಿಯ ಕಾರ್ಬನ್ ಅನ್ನ ಬಿಟ್ಟು ಇಲ್ಲಿ 3ನೇ ಕಾರ್ಬನ್ನಿಗೆ ಇದೆ ನೋಡಿ. ಸೊ ಇದನ್ನ ಬ್ಯೂಟೆನೋನ್ ಅಂತ ಹೇಳ್ತೀವಿ. 4 ಕಾರ್ಬನ್ ಪರಮಾಣುಗಳು ಅಂದ್ರೆ ರೂಟ್ ವರ್ಡ್ ಯಾವುದು? ಬ್ಯೂಟ್ ಅಂತ ಬರುತ್ತೆ ಅಲ್ವಾ? ಆಮೇಲೆ ಕೀಟೋನ್ ಇರೋದ್ರಿಂದ ಬ್ಯೂಟೆನೋನ್ ಅಂತ ಹೇಳ್ತೀವಿ. ಬ್ಯೂಟೆನೋನ್ ಅಂತ 4 ಕಾರ್ಬನ್ ಇದ್ರೆ ರೂಟ್ ವರ್ಡ್ ಯಾವುದು? ಬ್ಯೂಟ್ ಅಂತ ಬರುತ್ತೆ. ಕೀಟೋನ್ ಇರೋದ್ರಿಂದ ONE ಅಂತ ಬರುತ್ತೆ. ಸೊ ಬ್ಯೂಟೆನೋನ್ 4 ಇರೋದ್ರಿಂದ ಇದರ ಹೆಸರು ಕೀಟೋನ್. ನೆನ್ಪಿಟ್ಕೊಳ್ಳಿ, ಇಲ್ಲಿ ಕೀಟೋನ್ ಯಾವತ್ತು ಕಾರ್ಬನ್ ಸರಪಳಿಯ ಮಧ್ಯ ಕಾರ್ಬನ್ಗಳಿಗೆ ಬರುತ್ತೆ. ಆಲ್ಡಿಹೈಡ್ ಅಂದ್ರೆ CHO ಎರಡು ಕ್ರಿಯಾ ಗುಂಪುಗಳ ಏನು ರಚನೆ ಸರಿಸುಮಾರು ಒಂದೇ ರೀತಿಯಾಗಿದೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಆಲ್ಡಿಹೈಡ್ ಯಾವತ್ತು ತುದಿಯ ಕಾರ್ಬನ್ಗೆ ಬರಬೇಕು ಸರಪಳಿಯಲ್ಲಿ, ಕೀಟೋನ್ ಯಾವತ್ತು ಮಧ್ಯದ ಕಾರ್ಬನ್ಗೆ ಬರಬೇಕು. ಕನ್ಫ್ಯೂಸ್ ಮಾಡ್ಕೋಬೇಡಿ. ನೆಕ್ಸ್ಟ್ 4ನೇದು, ಅತ್ಯಂತ ಸರಳ ರೂಪದ ಹೈಡ್ರೋಕಾರ್ಬನ್ ಹೆಸರು ಮತ್ತು ಅಣು ಸೂತ್ರವನ್ನು ಬರೆಯಿರಿ. ಹೈಡ್ರೋಕಾರ್ಬನ್ ಅಂದ್ರೆ ಕಾರ್ಬನ್ ಮತ್ತೆ ಹೈಡ್ರೋಜನ್ ಇರುವಂತಹ ಒಂದು ಅಣು ಆಗಿರ್ಬೇಕು. ಅತ್ಯಂತ ಸರಳ ರೂಪದ್ದು ಫಸ್ಟ್ ಮೆಂಬರ್ ಅಂದ್ರೆ ಯಾವುದು? ಇದು ಮೀಥೇನ್. ಅತ್ಯಂತ ಸರಳ ರೂಪವಾದ ಹೈಡ್ರೋಕಾರ್ಬನ್ ಅಂದ್ರೆ ಮೀಥೇನ್. CH4 ಅನ್ನೋ ಅಣು ಸೂತ್ರ ಇದೆ ಇದಕ್ಕೆ. ಇದರ ರಚನಾ ಸೂತ್ರ ಈ ರೀತಿ: CH4 ಇರುತ್ತೆ ಈ ರೀತಿ. ಆಯ್ತಾ? ಆಮೇಲೆ ನೆಕ್ಸ್ಟ್ ಕ್ವಶನ್, ಅಣು ಸೂತ್ರ ಈ ರೀತಿ ಇರುತ್ತೆ. ಆಮೇಲೆ 5ನೇ ಕ್ವಶನ್, ಎನ್ ಬ್ಯೂಟೇನ್ ಮತ್ತು ಐಸೋಬ್ಯೂಟೇನ್ಗಳ ರಚನೆಯನ್ನು ಬರೆಯಿರಿ. ಎನ್ ಬ್ಯೂಟೇನ್ ಮತ್ತೆ ಐಸೋಬ್ಯೂಟೇನ್ ಇವನ್ನ ನಾವು ಸಮಾಂಗಿಗಳು ಅಂತ ಕರಿತೀವಿ. ಅಂದ್ರೆ ಸ್ಟ್ರಕ್ಚರಲ್ ಐಸೋಮಾರ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ. ಏನು ಹಾಗಿದ್ರೆ ಸಮಾಂಗಿಗಳು ಅಂದ್ರೆ ರಚನಾ ಸೂತ್ರ ಏನಿರುತ್ತೆ ಬೇರೆ ಬೇರೆ ಇರುತ್ತೆ, ಅಣು ಸೂತ್ರ ಒಂದೇ ಇರುತ್ತೆ. ಅಂತಹ ಒಂದು ರಚನೆ ಅಥವಾ ಸಂಯುಕ್ತಗಳನ್ನ ಸಮಾಂಗಿಗಳು ಅಂತ ಕರಿತೇವೆ. ಈಗ ಬ್ಯೂಟೇನೇ ಇದೆ, ಬ್ಯೂಟೇನ್ ಅಣು ಸೂತ್ರ ಏನ್ ಹೇಳಿ? ಬ್ಯೂಟೇನ್ ಅಣು ಸೂತ್ರ C4H12 ಅಂತ ಇದೆ ಅಲ್ವಾ? ಸಾರಿ, C4H10 ಅಂತ ಇದೆ ಬ್ಯೂಟೇನ್ ಅಣು ಸೂತ್ರ. C4H10 ಅಂತ ಆಯ್ತು. ಈ ಅಣು ಸೂತ್ರ ಇರುವ ನಾವು 2 ರಚನೆಯನ್ನ ಬ್ಯೂಟೇನ್ಗೆ ಬರಿಬಹುದು ನೋಡಿ. ಒಂದು ಈ ರೀತಿ ಸ್ಟ್ರೇಟ್ ಚೈನ್ ಇರೋದು, ನೇರ ಸರಪಳಿ ಇರುವಂತಹ ಒಂದು ರಚನೆಯನ್ನ ಬರಿಬಹುದು. ಇಲ್ಲಿ ನೋಡಿ, ವೆರಿಫೈ ಆಗತ್ತಾ? ತಾಳೆ ನೋಡಿ, 4 ಕಾರ್ಬನ್ ಇದೆ. 1 2 3 4, 4 ಕಾರ್ಬನ್ ಆಯ್ತು. ಹೈಡ್ರೋಜನ್ ಎಷ್ಟಿದೆ? 1 2 4 5 6 7 8 9 10. ಸೊ 10 ಹೈಡ್ರೋಜನ್ ಇದೆ. ಸೊ ಇಲ್ಲಿ ಅಣು ಸೂತ್ರ C4H10 ಇದೆ. ರಚನೆ ಈ ರೀತಿ ಇದೆ, ಅಂದ್ರೆ ಸ್ಟ್ರೇಟ್ ಕಾರ್ಬನ್ ಇದೆ. ಇಲ್ಲಿ ನೋಡಿ, ಕಾರ್ಬನ್ ಚೈನ್ ಅನ್ನ ನೋಡಿ, ಕಾರ್ಬನ್ ಸರಪಳಿಯನ್ನ ನೋಡಿ, ಕವಲ್ ಆಗಿದೆ ಅಂದ್ರೆ ಬ್ರಾಂಚ್ ಆಗಿದೆ ನೋಡಿ ಇಲ್ಲಿ ಈ ರೀತಿ. ಇದರ ಅಣು ಸೂತ್ರವನ್ನ ನೋಡೋಣ.
1 2 3 4 ಕಾರ್ಬನ್ ಇದೆ. ಆಮೇಲೆ ಹೈಡ್ರೋಜನ್ ಅನ್ನ ಕೌಂಟ್ ಮಾಡೋಣ. 1 2 3 4 5 6 7 8 9 10. ಇಲ್ಲಿ ಹೈಡ್ರೋಜನ್ ಕೂಡ 10 ಇದೆ. ಸೊ ಈ ಎರಡಕ್ಕೂ ನೋಡಿ ಅಣುಸೂತ್ರ ಒಂದೇ ಇದೆ, ಅದರ ರಚನಾ ಸೂತ್ರ ರಚನೆ ಬೇರೆ ಬೇರೆ ಇದೆ. ಇಂತಹ ಒಂದು ಸಂಯುಕ್ತಗಳನ್ನ ಸಮಾಂಗಿಗಳು ಅಂತ ಕರಿತೇವೆ. ಒಂದೇ ರೀತಿಯ ಅಣುಸೂತ್ರ, ಬೇರೆ ಬೇರೆ ರಚನಾ ಸೂತ್ರ. ಸೊ ಇದನ್ನ ನಾವು ಎನ್ ಬ್ಯೂಟೇನ್ ಅಂತ ಕರಿತೀವಿ. ಈ ರೀತಿ ಸ್ಟ್ರೇಟ್ ಸರಪಳಿ ಇದ್ದಾಗ ಎನ್ ಬ್ಯೂಟೇನ್ ಅಂತ ಕರಿತೀವಿ ಇದನ್ನ. ಆಮೇಲೆ ಈ ರೀತಿ ಬ್ರಾಂಚ್ ಆಗಿದ್ರೆ, ಕವಲ್ ಆಗಿದ್ರೆ ಇದನ್ನ ಐಸೋಬ್ಯೂಟೇನ್ ಅಂತ ಕರಿತೀವಿ. ಸೊ ಈ ರೀತಿ ಕೂಡ ಕಾರ್ಬನ್ ಸಂಯುಕ್ತಗಳನ್ನ ಪ್ರತಿನಿಧಿಸ್ತಾರೆ. ಆದ್ರೆ ಇದು ಸ್ವಲ್ಪ ಹೈಯರ್ ಕ್ಲಾಸಿಗಿದೆ. ನಿಮ್ಗೆ ಈ ರೀತಿ ರಚನೆಯನ್ನ ಬರೆಯೋದು ಗೊತ್ತಾಗದೇ ಇದ್ರೆ ಇಲ್ಲಿ ಮೇಲಿನ 2 ಚಿತ್ರಗಳನ್ನ ನೀವು ಕನ್ಸಿಡರ್ ಮಾಡಬೇಕು. ಅದು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರೋದು. ಎನ್ ಬ್ಯೂಟೇನ್ ಮತ್ತೆ ಐಸೋಬ್ಯೂಟೇನ್ಗಳ ರಚನೆ ಈ ರೀತಿ ಇರುತ್ತೆ ಮಕ್ಕಳೇ, ಆಯ್ತಾ? ಇವೆರಡು ಸಮಾಂಗಿಗಳು. ಸೊ ಸಮಾಂಗಿಗಳೇ ಮತ್ತೆ ಯಾವುದು? ಅಲ್ಕೇನ್ ಸಿರೀಸ್ ಅಲ್ಲಿ ಮತ್ತೊಂದು ಸಮಾಂಗಿ ಅಂದ್ರೆ ಪೆಂಟೇನ್. ಪೆಂಟೇನ್ ಅಣುಸೂತ್ರ ಏನು? ಅಣುಸೂತ್ರ ಪೆಂಟೇನ್ದು C5. ಪೆಂಟ್ ಅಂದ್ರೆ C5H12 ಅಂತ ಆಯ್ತು. ಸೊ ಪೆಂಟೇನ್ಗೆ ನೋಡಿ ಈ ರೀತಿ ನೇರ ಸರಪಳಿ ಎನ್ ಪೆಂಟೇನ್ ಅಂತ ಆಯ್ತು. ಆಮೇಲೆ ಈ ರೀತಿ ಒಂದು ಬ್ರಾಂಚ್ ಆಗಿದ್ರೆ ಅಂದ್ರೆ 3ನೇ ಕಾರ್ಬನ್ ಅಲ್ಲಿ ಕವಲ್ ಹೊಡೆದಿದ್ರೆ ಅದನ್ನ ಐಸೋಪೆಂಟೇನ್ ಅಂತ ಕರಿತೀವಿ. ನಿಯೋಪೆಂಟೇನ್ ಅಂತ ಕವಲು ನೋಡಿ ಇಲ್ಲಿ. ಇಲ್ಲಿ ಇದ್ರಲ್ಲೂ ಮೂರು ಆ ರಚನೆಯಲ್ಲೂ ಕೂಡ ಅಣುಸೂತ್ರ ಒಂದೇ ಆಗಿದೆ, C5H12 ಅಂತ. ಆದ್ರೆ ರಚನಾ ಸೂತ್ರ ಬೇರೆ ಬೇರೆ ಆಗಿದೆ. ಸೊ ಪೆಂಟೇನ್ ನ 3 ಸಮಾಂಗಿಗಳು ಅಂತ ಕೇಳಿದ್ರೆ ನೀವು ಇದನ್ನ ಬರೀಲಿಕ್ಕೆ ಬರ್ಬೇಕು ಎಕ್ಸ್ಟ್ರಾ, ಆಯ್ತಾ? ಸೊ ಇದನ್ನ ತಿಳಿದಿಟ್ಕೊಳ್ಳಿ, ಪೆಂಟೇನ್ ನ 3 ಸಮಾಂಗಿಗಳು, ಆಯ್ತಾ? ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಎಸ್ಟರೀಕರಣ ಎಂದರೇನು? ಈಥೆನಾಲ್ ನಿಂದ ಈಥೀನ್ ಅನ್ನು ಹೇಗೆ ಪಡೆಯುವಿರಿ? ಸೊ ಎಸ್ಟರೀಕರಣ ಎಂದರೇನು ಅಂತ ನೋಡೋಣ. ಆಮ್ಲ ಮತ್ತು ಆಲ್ಕೋಹಾಲ್ ನಡುವಿನ ಕ್ರಿಯೆಯಿಂದ ಎಸ್ಟರ್ಗಳನ್ನು ಉಂಟು ಮಾಡುವ ಕ್ರಿಯೆಗೆ ಎಸ್ಟರೀಕರಣ ಅನ್ನೋದು ಹೇಳುತ್ತೇವೆ. ಎಸ್ಟರೀಕರಣದಲ್ಲಿ ಯಾವ್ದು ಉತ್ಪತ್ತಿ ಆಗ್ತದೆ? ಎಸ್ಟರ್ ಉತ್ಪತ್ತಿ ಆಗತ್ತೆ. ಯಾವ್ಯಾವ್ದು ಪ್ರತಿವರ್ತಕಗಳಿರುತ್ತೆ? ಆಮ್ಲ ಮತ್ತೆ ಆಲ್ಕೋಹಾಲ್ ಇರುತ್ತೆ, ಆಯ್ತಾ? ಸೊ ಇಥೆನಾಲ್ ಇಂದ ಈಥೀನ್ ಅನ್ನು ಹೇಗೆ ಪಡೆಯುವಿರಿ? ಇಥೆನಾಲ್ ಇಂದ ಈಥೀನ್ ಗಳನ್ನ ಹೇಗೆ ಪಡಿತೀವಿ? ಇಥೆನಾಲ್ ಅನ್ನು ಸಾರೀಕೃತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಕಾಸಿದಾಗ ನಿರ್ಜಲೀಕರಣಗೊಂಡು ಈಥೀನ್ ಉತ್ಪತ್ತಿ ಆಗುತ್ತದೆ. ಈಗ ನೋಡಿ, ಇಥೆನಾಲ್ ಅಂದ್ರೆ ಯಾವುದು? 2 ಕಾರ್ಬನ್ ಅನ್ನು ಹೊಂದಿರುವ ಒಂದು ಆಲ್ಕೋಹಾಲ್ ಅಲ್ವಾ? ಅದರ ಕಾರ್ಬನ್ ಸರಪಳಿಯಲ್ಲಿ 2 ಕಾರ್ಬನ್ ಇರುತ್ತೆ. ಇದು ಇಥೆನಾಲ್ ಆಯ್ತು. ಇದಕ್ಕೆ ಸಾರೀಕೃತ ಸಲ್ಫ್ಯೂರಿಕ್ ಆಮ್ಲ ಅಂದ್ರೆ H2SO4 ಅನ್ನ ಹಾಕಿದ್ರೆ ನೀರು ಹೊರಗಡೆ ಬಂದು, ನಿರ್ಜಲೀಕರಣ ಅಂದ್ರೆ ಏನು? ನೀರು ಹೊರಗಡೆ ಬರುವುದು, ನೀರು ರಿಮೂವ್ ಆಗೋದು, ಡಿಹೈಡ್ರೇಟ್ ಆಗೋದು ಅಂತ ಹೇಳ್ತೀವಿ ನೋಡಿ. ಅಂದ್ರೆ ಒಂದು ನೀರಿನ ಅಣು ಹೊರಗಡೆ ಬರ್ತದೆ. ಸೊ ಈ ಒಂದು ಇಥೆನಾಲ್ ಇಂದ ಒಂದು ನೀರನ್ನ ಹೊರಗಡೆ ತೆಗೆದ್ರೆ ಏನಾಗಿ ಕನ್ವರ್ಟ್ ಆಗತ್ತೆ? ಇದು ಈಥೀನ್ ಆಗಿ ಕನ್ವರ್ಟ್ ಆಗತ್ತೆ. ಅರ್ಥ ಆಯ್ತಾ? ಸೊ ಇದಕ್ಕೆ ನೀವು ರಿಯಾಕ್ಷನ್ ಅನ್ನ ಅಥವಾ ಸಮೀಕರಣದ ರೂಪದಲ್ಲಿ ಹೇಳಲಿಕ್ಕೆ ಬರಬೇಕು. ಆಮೇಲೆ ನೈಟ್ರೋಜನ್ ಮತ್ತು ಪ್ರೋಪೈನ್ ಅಣು ಚುಕ್ಕಿ ರಚನೆಯನ್ನ ವಿವರಿಸಿ. ಸೊ ನೈಟ್ರೋಜನ್ ಹೇಗೆ ಬರಿತೀವಿ? ಸೂತ್ರ N2 ಅಂತ ಬರಿತೀವಿ. ಅಥವಾ ಇನ್ನೂ ಡಿಟೇಲ್ ಆಗಿ ಬರಿಬೇಕು ಅಂದ್ರೆ N∼ N ಅಂತ ಬರಿತೀವಿ. ಅಂದ್ರೆ 2 ನೈಟ್ರೋಜನ್ ಪರಮಾಣುಗಳ ನಡುವೆ 3 ಕೋವೆಲೆಂಟ್ ಬಂಧಗಳು ಇರ್ತದೆ ಅಲ್ವಾ? 3 ಕೋವೆಲೆಂಟ್ ಬಂಧಗಳು ಇರ್ತವೆ. ಸೊ ಅದನ್ನ ನಾವು ಅಣು ಚುಕ್ಕಿಗಳ ರೂಪದಲ್ಲಿ ಯಾವ ರೀತಿ ಬರಿತೀವಿ?
ಈ ಎರಡು ನೈಟ್ರೋಜನ್ ಅಣುಗಳನ್ನ ಬರಿಬೇಕು. ಎರಡು ನೈಟ್ರೋಜನ್ ಅಣುಗಳ ನಡುವೆ ಈ ರೀತಿ ಎರಡು ಇಲೆಕ್ಟ್ರಾನ್ ಇದೆ ಅಂದ್ರೆ ಒಂದು ಕೋವೆಲೆಂಟ್ ಬಂಧ ಉಂಟಾಗಿದೆ ಅಂತ. ಇಲ್ಲಿ ಎರಡು ಇಲೆಕ್ಟ್ರಾನ್ಗಳಿದೆ ಅಂದ್ರೆ ಮತ್ತೊಂದು ಕೋವೆಲೆಂಟ್ ಬಂಧವನ್ನ ತೋರಿಸುತ್ತೆ ಅದು. ಇಲ್ಲಿ ಎರಡು ಇಲೆಕ್ಟ್ರಾನ್ ಇದೆ ಅಂದ್ರೆ ಮತ್ತೊಂದು ಕೋವೆಲೆಂಟ್ ಬಂಧವನ್ನ ತೋರಿಸುತ್ತೆ. ಇದು ಒಂದು ಬಂಧ, ಇದೊಂದು ಬಂಧ, ಇದೊಂದು ಬಂಧ. ಈ ರೀತಿ ಅಣು ಚುಕ್ಕಿಯನ್ನ ನಾವು ಎರಡು ನೈಟ್ರೋಜನ್ ನ ಮಧ್ಯದಲ್ಲಿ ಈ ರೀತಿ ಸಂಯೋಗಗೊಂಡಂತೆ ತೋರಿಸ್ಬೇಕು. ಈ ರೀತಿ ಛೇದನ, ಈ ರೀತಿ ನಿಮ್ಗೆ ಗಣಗಳ ಇದರಲ್ಲಿ ಗೊತ್ತಿದೆಯಲ್ಲ, ಸಂಯೋಗ ಛೇದನ ಅಂತ. ಎರಡು ಒಂದು ವೃತ್ತಗಳಿರುವ ಭಾಗದಲ್ಲಿ, ಎರಡು ವೃತ್ತದ ಭಾಗದಲ್ಲಿ ನೀವು ಈ ರೀತಿ ಇಲೆಕ್ಟ್ರಾನ್ನ ಹಂಚಿಕೆಯನ್ನ ತೋರಿಸ್ಬೇಕು. ಆಮೇಲೆ ಈ ಎರಡು ಇಲೆಕ್ಟ್ರಾನ್ಗಳೇನು, ಇವು ಲೋನ್ ಪೇರ್ ಇಲೆಕ್ಟ್ರಾನ್ ಅಂತ ಹೇಳ್ತೀವಿ. ನೈಟ್ರೋಜನ್ ಮೇಲಿರುವಂತಹ ಲೋನ್ ಪೇರ್ ಇಲೆಕ್ಟ್ರಾನ್ ಇವು ಏನಾಗಲ್ಲ, ಬಂಧದಲ್ಲಿ ಒಳಗೊಂಡಿರಲ್ಲ, ಬಂಧದಲ್ಲಿ ಭಾಗವಹಿಸಲ್ಲ, ಕೋವೆಲೆಂಟ್ ಬಂಧದಲ್ಲಿ ಏನು ಭಾಗವಹಿಸೋದಿಲ್ಲ. ಈ ರೀತಿ ನಾವು ಬರಿತೀವಿ ನೋಡಿ. ಈ ಎರಡು ಇಲೆಕ್ಟ್ರಾನ್ಗಳು ನೈಟ್ರೋಜನ್ ಮೇಲೆ ಇರುವಂತಹ ಲೋನ್ ಪೇರ್ ಇಲೆಕ್ಟ್ರಾನ್ಗಳು. ಇವು ಕೋವೆಲೆಂಟ್ ಬಂಧದಲ್ಲಿ ಭಾಗವಹಿಸುವುದಿಲ್ಲ. ಈ 6 ಇಲೆಕ್ಟ್ರಾನ್ಗಳು ಕೋವೆಲೆಂಟ್ ಬಂಧದಲ್ಲಿ ಭಾಗವಹಿಸಿ ಎನ್ ಟ್ರಿಬಲ್ ಬಾಂಡ್ ಎನ್ ಆಗಿರುತ್ತೆ. ಅದೇ ರೀತಿ ಪ್ರೋಪೈನ್ ಅಂದ್ರೆ ಯಾವ ರೀತಿ, 3 ಬಾಂಡ್ ಇರೋದು ಅಲ್ವಾ ಕಾರ್ಬನ್ ನಲ್ಲಿ. ಅಲ್ಕೈನ್ ನ ಫಸ್ಟ್ ಮೆಂಬರ್ ಅನ್ನ ಪ್ರೋಪೈನ್ ಅಂತ ಹೇಳ್ತೀವಿ. ಯಾವುದು ಹಾಗಿದ್ರೆ ಇದು? ಸಿ ಟ್ರಿಬಲ್ ಬಾಂಡ್, ಸಿ ಸಿಂಗಲ್ ಬಾಂಡ್. ಪ್ರೋಪ್ ಅಂದ್ರೆ 3 ಕಾರ್ಬನ್ ಇರಬೇಕು. ಈಗ ಮಿಕ್ಕಿದ ಬಂಧವನ್ನ ಹೈಡ್ರೋಜನ್ ಹಾಕಿ ನೀವು ಸ್ಯಾಟಿಸ್ಫೈ ಮಾಡಿದ್ರೆ ಆಯ್ತು. ಕಾರ್ಬನ್ಗೆ ಚತುರ್ವ್ಯಾಲೆನ್ಸಿ ಇರುತ್ತೆ ಅಲ್ವಾ, 4 ವ್ಯಾಲೆನ್ಸಿ ಇರೋದ್ರಿಂದ 4 ಬಾಂಡ್ ಅನ್ನ ನೀವು ಬರಿಲೇಬೇಕಾಗತ್ತೆ ಕಾರ್ಬನ್ಗೆ. ಈಗ ಈ ಕಾರ್ಬನ್ಗೆ 4 ಆಯ್ತು, ಈ ಕಾರ್ಬನ್ಗೆ 3 1 4 ಆಯ್ತು, ಈ ಕಾರ್ಬನ್ಗೆ 1 2 3 4 ಆಯ್ತು. ಸೊ ಈ ರೀತಿ ಇರೋದನ್ನ ನಾವು ಅಣು ಚುಕ್ಕೆಗಳ ರೂಪದಲ್ಲಿ ಈ ರೀತಿ ತೋರಿಸಬಹುದು. ಈ ರೀತಿ ಎರಡು ಇಲೆಕ್ಟ್ರಾನ್ಗಳು ಹಂಚಿಕೆ ಆದ್ರೆ ಒಂದು ಬಂಧವನ್ನ ತೋರಿಸುತ್ತೆ. 6 ಇಲೆಕ್ಟ್ರಾನ್ಗಳು ಹಂಚಿಕೆ ಆದ್ರೆ ಈ ಕಾರ್ಬನ್ ಮತ್ತೆ ಈ ಕಾರ್ಬನ್ ನಡುವೆ 3 ಕೋವೆಲೆಂಟ್ ಬಂಧ ಉಂಟಾಗಿದೆ ಅಂತ ತೋರಿಸುತ್ತೆ. ಅರ್ಥ ಆಯ್ತಾ? ಈಗ ನೆಕ್ಸ್ಟ್ ಇದಕ್ಕೆ ಹೋಗೋಣ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸಾಬೂನು ಕೊಳೆಯನ್ನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನ ವಿವರಿಸಿ ಅಂತ ಕೇಳಿದ್ದಾರೆ. ನಿಮ್ಗೆಲ್ಲ ಗೊತ್ತು, ಈಗ ಬಟ್ಟೆಗಳನ್ನೆಲ್ಲ, ಕೊಳೆಯಾದ ಬಟ್ಟೆಗಳನ್ನೆಲ್ಲ ತೊಳಿಲಿಕ್ಕೆ ಸಾಬೂನುಗಳನ್ನ ಬಳಸ್ತೇವೆ ಅಂತ. ಸೊ ಇದು ಯಾವ ರೀತಿ ಬಟ್ಟೆಗಳನ್ನ ಕ್ಲೀನ್ ಮಾಡುತ್ತೆ, ಏನಾಗತ್ತೆ ಆಕ್ಚುಲಿ ಅಲ್ಲಿ, ಯಾವ ರೀತಿ ವರ್ತಿಸುತ್ತೆ? ಇದೊಂದು ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅಲ್ವಾ. ಈಗ ಸಾಬೂನ್ ಹಾಕಿದಾಗ ಕೊಳೆ ಜೊತೆ ವರ್ತಿಸಿ ಅದು ಕೆಮಿಕಲ್ ರಿಯಾಕ್ಷನ್ ಅನ್ನ ಉಂಟು ಮಾಡುತ್ತೆ. ಯಾವ ರೀತಿ ರಿಯಾಕ್ಷನ್ ಆಗತ್ತೆ ಹಂಗಿದ್ರೆ ಅಲ್ಲಿ ಅಂತ. ಸಾಬೂನಿನ ಅಣುಗಳು ನೀರಿನೊಂದಿಗೆ ವರ್ತಿಸಿದಾಗ ಮಿಸೆಲ್ಗಳೆಂಬ ರಚನೆಯನ್ನು ಉಂಟು ಮಾಡುತ್ತವೆ. ಇವಾಗ ನೀವು ಬಟ್ಟೆಗೆ ನೀರು ಹಾಕಿ ಸಾಬೂನ್ ಹಾಕಿ ರಬ್ ಮಾಡಿದಾಗ ಅಥವಾ ತಿಕ್ಕಿದಾಗ ಅದು ಏನಾಗುತ್ತೆ, ಕೆಮಿಕಲಿ ರಿಯಾಕ್ಟ್ ಆಗಿ ಮಿಸೆಲ್ ಎಂಬ ಒಂದು ರಚನೆಯನ್ನು ಉಂಟು ಮಾಡುತ್ತದೆ. ಈ ಮಿಸೆಲ್ ರಚನೆ ಈ ರೀತಿ ಇರುತ್ತೆ ನೋಡಿ ಮಕ್ಕಳೇ, ಇಲ್ಲಿ ಚಿತ್ರದಲ್ಲಿ ನಿಮ್ಗೆ ಸರಿಯಾಗಿ ಕಾಣಿಸ್ತಾ ಇದೆ. ಈ ರೀತಿ ಇರೋದು ಇದು ಒಂದು ಸಾಬೂನಿನ ಅಣು ಅಂತ ಇಟ್ಕೊಳ್ಳಿ, ಆಯ್ತಾ? ಇದು ಸಾಬೂನಿನ ಒಂದು ಅಣು. ಇದು ಅಯಾನಿಕ್ ತುದಿ. ಇದು ಏನ ಮಾಡುತ್ತೆ, ನೀರನ್ನ ಆಕರ್ಷಿಸುತ್ತದೆ, ಜಲಾಕರ್ಷಕ. ಇದೇನಾಗಿರುತ್ತೆ ಹೇಳಿ? ಜಲಾಕರ್ಷಕ ಆಗಿರುತ್ತೆ. ಅಂದ್ರೆ ನೀರಿನ ಅಣುಗಳನ್ನ ಈ ಅಯಾನಿಕ್ ತುದಿ ಏನ್ ಮಾಡುತ್ತೆ, ಆಕರ್ಷಣೆ ಮಾಡುತ್ತೆ, ಜಲಾಕರ್ಷಕ ಆಗಿದೆ. ಇನ್ನೊಂದು ತುದಿ ಇರುತ್ತೆ ನೋಡಿ, ಇಲ್ಲಿ ಬಾಲದ ತರ ಇದೆ ನೋಡಿ, ಇದೇನಾಗಿರುತ್ತೆ, ಹೈಡ್ರೋಕಾರ್ಬನ್ ತುದಿ. ಇದು ಜಲ ವಿಕರ್ಷಕ.
ಇದೇನಾಗಿರುತ್ತೆ ಹೇಳಿ, ಜಲ ವಿಕರ್ಷಕ. ಅಂದ್ರೆ ನೀರಿನ ಅಣುಗಳನ್ನ ಇದು ವಿಕರ್ಷಣೆ ಮಾಡುತ್ತದೆ ಅಥವಾ ಹೇಟ್ ಮಾಡ್ತದೆ ಅಂತ ಅಂದ್ಕೊಳ್ಳಿ. ಇದು ಜಲ ವಿಕರ್ಷಕ. ಹಾಗಿದ್ರೆ ಯಾವ್ದನ್ನ ಆಕರ್ಷಣೆ ಮಾಡುತ್ತೆ? ಕೊಳೆ ಅಥವಾ ಎಣ್ಣೆ, ಜಿಡ್ಡುಗಳು, ಇವುಗಳ ಅಣುಗಳನ್ನ ಆಕರ್ಷಣೆ ಮಾಡುತ್ತದೆ. ಈಗ ನಿಮ್ಗೆ ಅರ್ಥ ಆಗ್ಲಿಕ್ಕೆ ಅಂತ ಕೊಳೆ ಅಥವಾ ಎಣ್ಣೆ ಅಥವಾ ಕೊಬ್ಬು ಇವುಗಳ ಆಕರ್ಷಕ ಯಾವುದು? ಈ ಹೈಡ್ರೋಕಾರ್ಬನ್ ತುದಿ ಕೊಳೆ, ಎಣ್ಣೆ, ಕೊಬ್ಬು ಈ ಅಣುಗಳನ್ನ ಆಕರ್ಷಣೆ ಮಾಡುತ್ತದೆ, ಆದರೆ ನೀರಿನ ಅಣುಗಳನ್ನ ವಿಕರ್ಷಣೆ ಮಾಡುತ್ತದೆ. ಈ ಅಯಾನಿಕ್ ತುದಿ ನೀರಿನ ಅಣುಗಳನ್ನ ಆಕರ್ಷಣೆ ಮಾಡುತ್ತದೆ, ಈ ಕೊಳೆ, ಎಣ್ಣೆ, ಕೊಬ್ಬು ಈ ಜಿಡ್ಡುಗಳನ್ನ ವಿಕರ್ಷಣೆ ಮಾಡುತ್ತದೆ. ಹಾಗಾಗಿ ನೀವು ಸಾಬೂನನ್ನ ನೀರಿನ ಜೊತೆ ಕೊಳೆಯಾಗಿರುವ ಬಟ್ಟೆಗೆ ಹಾಕಿದ್ರಿ ಅಂದ್ರೆ ಏನಾಗುತ್ತೆ? ಈ ರೀತಿ ತೈಲದ ಹನಿ ಇರುತ್ತಲ್ಲ, ಕೊಳೆಯಲ್ಲಿರುವಂತಹ ತೈಲದ ಹನಿಯ ಸುತ್ತ ಈ ಏನು ಜಲವಿಕರ್ಷಕ ತುದಿಗಳು, ಸಾಬೂನಿನ ಜಲವಿಕರ್ಷಕ ತುದಿಗಳು ಅಂದ್ರೆ ಹೈಡ್ರೋಕಾರ್ಬನ್ ತುದಿಗಳು ಸುತ್ತುಗಟ್ಟುತ್ತೆ. ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ಲ, ಇದು ಕೊಳೆ ಅಥವಾ ತೈಲದ ಹನಿ. ಆಯ್ತಾ? ಇದ್ರ ಸುತ್ತ ಈ ರೀತಿ ಸುತ್ತುಗಟ್ಟುತ್ತೆ. ಯಾವ್ದು ಹೇಳಿ? ಈ ಹೈಡ್ರೋಕಾರ್ಬನ್ ತುದಿ ಅಥವಾ ಜಲ ವಿಕರ್ಷಕ ತುದಿ ಅಥವಾ ಕೊಳೆ, ಎಣ್ಣೆ, ಕೊಬ್ಬು ಇವುಗಳ ಆಕರ್ಷಕ ತುದಿ. ಇಲ್ಲಿ ಹೊರಮುಖವಾಗಿ ಇಲ್ಲಿ ನೀರಿನ ಅಣುಗಳಿರತ್ತಲ್ವಾ, ಇಲ್ಲೆಲ್ಲ ನೀರಿನ ಅಣುಗಳಿರುತ್ತೆ. ಅದನ್ನ ಈ ಸಾಬೂನಿನ ಅಯಾನಿಕ್ ತುದಿ ಆಕರ್ಷಿಸುತ್ತೆ. ನೀರಿನ ಅಣುಗಳನ್ನ ಸಾಬೂನಿನ ಅಯಾನಿಕ್ ತುದಿ ಆಕರ್ಷಿಸುತ್ತೆ. ಕೊಳೆಯನ್ನ ಸಾಬೂನಿನ ಹೈಡ್ರೋಕಾರ್ಬನ್ ತುದಿ ಆಕರ್ಷಿಸಿ ಈ ರೀತಿ ಕೊಳೆಯನ್ನ ಸುತ್ತುಗಟ್ಟುತ್ತೆ. ಆಯ್ತಾ? ಈಗ ನೀರಿನೊಂದಿಗೆ ತೊಳೆದಾಗ ಈ ಮಿಸಲ್ಗಳು ಜಿಡ್ಡನ್ನು ಕಿತ್ತು ಹೊರತೆಗೆಯಲು ಸಹಾಯ ಮಾಡುತ್ತೆ. ಈ ರೀತಿ ನೀರು ಹಾಕಿ ತೊಳೆದಾಗ ಏನಾಗತ್ತೆ? ಈ ತೈಲದ ಹನಿ ಅಥವಾ ಕೊಳೆ, ಜಿಡ್ಡು ಇವುಗಳನ್ನೆಲ್ಲ ಸಾಬೂನು ಹೊರ ತೆಗಿಲಿಕ್ಕೆ ಈ ಮಿಸೆಲ್ ಅನ್ನೋ ಒಂದು ಸ್ಟ್ರಕ್ಚರ್ ಕಾರಣ ಆಗತ್ತೆ. ಈ ರೀತಿ ಮಿಸೆಲ್ ಸ್ಟ್ರಕ್ಚರ್ ಆಗಿ ನೀರಿನೊಂದಿಗೆ ತೊಳೆದಾಗ ಮಿಸೆಲ್ಗಳು ಜಿಡ್ಡನ್ನು ಕಿತ್ತು ಹೊರತೆಗೆಯಲು ಸಹಾಯ ಮಾಡುತ್ತವೆ. ಇಷ್ಟು ಬರೆದ್ರೆ ನಿಮ್ಗೆ ಫುಲ್ ಮಾರ್ಕ್ ಸಿಗತ್ತೆ. ಆಯ್ತಾ? ಈ ರೀತಿ ಒಂದು ಸ್ಟ್ರಕ್ಚರ್ ಅನ್ನ ಬರೆದು. ಆಯ್ತಾ? ಈ ಅಯಾನಿಕ್ ತುದಿ, ಹೈಡ್ರೋಕಾರ್ಬನ್ ತುದಿ ಇದೆಲ್ಲ ನಾನು ನಿಮ್ಗೆ ಅರ್ಥ ಆಗ್ಲಿ ಅಂತ ಡೀಟೇಲ್ ಆಗಿ ಹೇಳಿದ್ದೇನೆ. ಇದು ಗೊತ್ತಿರ್ಬೇಕು ನಿಮ್ಗೆ. ಆಯ್ತಾ? ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕಾರ್ಬನ್ ಸಂಯುಕ್ತಗಳ ಒಂದು ಗುಂಪಿನ ಮೊದಲನೇ ಸದಸ್ಯ CH3Cl ಆಗಿದೆ. ಈ ಗುಂಪಿನ ಮೂರನೇ ಸದಸ್ಯ ಸಂಯುಕ್ತದ ಅಣುಸೂತ್ರ ಮತ್ತು ಹೆಸರನ್ನು ಬರೆಯಿರಿ. ಅಂದ್ರೆ ಇಲ್ಲಿ ಒಂದು ಕಾರ್ಬನ್ ಇದೆ, ಅದರ ಮೊದಲನೇ ಸದಸ್ಯ CH3Cl ಆಗಿದೆ. ಮೂರನೇ ಸದಸ್ಯ ಅಂದ್ರೆ ಕಾರ್ಬನ್ ಸರಪಳಿಯಲ್ಲಿ ಈ ರೀತಿ ಇರುವ ಒಂದು ಕಾರ್ಬನ್ ಸರಪಳಿಯಲ್ಲಿ 3 ಕಾರ್ಬನ್ ಅಣುಗಳು ಪರಮಾಣುಗಳು ಇರಬೇಕು. ನಾವು ಮುಖ್ಯ ಸರಪಳಿಯಲ್ಲಿ ಈ ರೀತಿ 3 ಕಾರ್ಬನ್ ಪರಮಾಣುಗಳನ್ನ ಇಟ್ಟು Cl ಅನ್ನೋದು ಒಂದು ಕ್ರಿಯಾ ಗುಂಪಿದೆ ಅಂದ್ರೆ Cl ಅಂತ ಇಡೋಣ. ಆಯ್ತಾ? ಇವಾಗ ಮೂರನೇ ಸದಸ್ಯ ಅಂದ್ರೆ ಈಗ ಮಿಕ್ಕಿದ ಒಂದು ಕಾರ್ಬನ್ ನ ವ್ಯಾಲೆನ್ಸಿಯನ್ನ ನಾವು ಹೈಡ್ರೋಜನ್ ಹಾಕಿ ಸ್ಯಾಟಿಸ್ಫೈ ಮಾಡೋಣ. ಈಗ ಕಾರ್ಬನ್ಗೆ 4 ವ್ಯಾಲೆನ್ಸಿ ಇರಬೇಕು ಅಲ್ವಾ? ಈಗ ಮಿಕ್ಕಿದ ವ್ಯಾಲೆನ್ಸಿಯನ್ನ ಹೈಡ್ರೋಜನ್ ಅನ್ನ ಬಾಂಡ್ ಮಾಡಿ ಅಥವಾ ಹೈಡ್ರೋಜನ್ ಜೊತೆ ಕೋವೆಲೆಂಟ್ ಬಂಧ ಮಾಡಿ ನಾವು ಸ್ಯಾಟಿಸ್ಫೈ ಮಾಡೋಣ. ಈಗ ಕಾರ್ಬನ್ಗೆ 4 ವ್ಯಾಲೆನ್ಸಿ ಫುಲ್ಫಿಲ್ ಆಯ್ತು. ಈ ಕಾರ್ಬನ್ಗೆ, ಎರಡನೇ ಕಾರ್ಬನ್ಗೆ 1, 2 ಆಯ್ತು. ಮೂರನೇದನ್ನ ಹೈಡ್ರೋಜನ್ ಜೊತೆ ಅಟ್ಯಾಚ್ ಮಾಡಿ ಫುಲ್ಫಿಲ್ ಮಾಡೋಣ. ಆಮೇಲೆ ಈ ಮೂರನೇ ಕಾರ್ಬನ್ಗೆ 1, 2 ಬಾಂಡ್ ಆಯ್ತು. ಮತ್ತೆ 2 ಬಂಧವನ್ನ ನಾವು ಹೈಡ್ರೋಜನ್ ಹಾಕಿ ಸ್ಯಾಟಿಸ್ಫೈ ಮಾಡೋಣ. ಇದು ಒಂದಾಯ್ತು, ಇದು ಎರಡನೇ ಕಾರ್ಬನ್, ಇದು ಮೂರನೇ ಕಾರ್ಬನ್. ಸೊ ಮೂರನೇ ಸದಸ್ಯ ಸಂಯುಕ್ತದ ಅಣುಸೂತ್ರ ಯಾವುದು ಹಾಗಿದ್ರೆ? ಇದು ರಚನಾ ಸೂತ್ರ ಇತ್ತು. ಅಣುಸೂತ್ರ ಯಾವ ರೀತಿ ಬರೆಯುವುದು? 3 ಕಾರ್ಬನ್ ಇದೆ, ಹಾಗಾಗಿ ಇದಕ್ಕೆ 3 ಕಾರ್ಬನ್ ಇರೋದ್ರಿಂದ C3 ಅಂತ ಬರೆಯೋಣ. ಆಮೇಲೆ ಹೈಡ್ರೋಜನ್ ಅನ್ನ ನೋಡೋಣ. 1, 2, 3, 4, 5, 6, 7 ಹೈಡ್ರೋಜನ್ ಇದೆ. H7 ಅಂತ ಬರೆಯೋಣ. ಕ್ಲೋರಿನ್ ಕೂಡ ಅಟ್ಯಾಚ್ ಆಗಿದೆ, Cl ಅಂತ ಬರೆಯೋಣ. ಇದರ ಹೆಸರು ಏನು ಹಾಗಿದ್ರೆ? ಈಗ 3 ಕಾರ್ಬನ್ ಇರೋದ್ರಿಂದ
ಪ್ರೋಪ್ ಅಂತ ಬರುತ್ತೆ ಅಲ್ವಾ. ಪ್ರೋಪ್ ಅಂತ ಬರ್ದು ಕ್ಲೋರಿನ್ ಇರೋದ್ರಿಂದ ಏನ್ ಬರುತ್ತೆ? ಕ್ಲೋರಿನ್ ಅನ್ನ ಎಲ್ಲಿ ಬರಿತೀವಿ ನಾವು? ಮುಂಚೆ ಬರಿತೀವ, ಆಮೇಲೆ ಬರಿತೀವ? ಕ್ಲೋರೋಪ್ರೋಪೇನ್ ಅಥವಾ ಇಲ್ಲಿ ಕ್ಲೋರಿನ್ ಅಟ್ಯಾಚ್ ಆಗಿದೆ ನೋಡಿ ಮಕ್ಕಳೇ, ಅದಕ್ಕಾಗಿ ನಾವು ಕ್ಲೋರೋ ಅಂತ ಬರ್ದು 3 ಕಾರ್ಬನ್ ಇರೋದ್ರಿಂದ ಪ್ರೋಪೇನ್ ಅಂತ ಬರಿತೀವಿ. ಕ್ಲೋರೋಪ್ರೋಪೇನ್ ಅಂತ ಬರಿತೀವಿ. ಈ ರೀತಿ ಇದು ರಚನಾ ಸೂತ್ರ, ಅಣು ಸೂತ್ರ, ಹೆಸರು ಕ್ಲೋರೋಪ್ರೋಪೇನ್. IUPAC ಹೆಸರು ಏನಿರುತ್ತೆ? ಕ್ಲೋರೋಪ್ರೋಪೇನ್ ಇರುತ್ತೆ. ಅಥವಾ ಇದನ್ನ ಇನ್ನೊಂದು ಹೆಸರು ಸಾಮಾನ್ಯವಾಗಿ ಪ್ರೋಪೈಲ್ ಕ್ಲೋರೈಡ್ ಅಂತಾನೂ ಕರಿತೀವಿ. ಆಯ್ತಾ? ಸಾಮಾನ್ಯ ಹೆಸರು, IUPAC ಹೆಸರಲ್ಲ. ಜನರಲ್ ನೇಮ್ ಇದು. ಕ್ಲೋರೋಪ್ರೋಪೇನ್ ಅನ್ನೋದು IUPAC ಹೆಸರು. ಆಯ್ತಾ? ಅಣು ಸೂತ್ರ C3H7Cl ಅಂತ ನಾನು ತೋರಿಸಿದ್ದೇನೆ. ಆಮೇಲೆ 10ನೇದು, ಕಾರ್ಬನ್ ಪರಮಾಣುಗಳು C4+ ಕ್ಯಾಟಯಾನ್ ಮತ್ತು C4- ಆನಯಾನ್ ಅನ್ನು ಉಂಟು ಮಾಡುವುದಿಲ್ಲ, ಏಕೆ? ಇದು ಕೂಡ ತುಂಬಾ ಒಂದು ಮುಖ್ಯವಾದಂತಹ ಪ್ರಶ್ನೆ. ತುಂಬಾ ಸಲ ಎಕ್ಸಾಮ್ಗೆ ಕೇಳಿದ್ದಾರೆ. ಈಗ ಕಾರ್ಬನ್ ಅಲ್ಲಿ ಎಷ್ಟು ಇಲೆಕ್ಟ್ರಾನ್ ಇರುತ್ತೆ? 6 ಇಲೆಕ್ಟ್ರಾನ್ ಇರುತ್ತೆ ಅಲ್ವಾ. 6 ಇಲೆಕ್ಟ್ರಾನ್ ಅನ್ನ ನಾವು ಯಾವ ರೀತಿ ಹಂಚಬಹುದು? ಮೊದಲನೇ ಕಕ್ಷೆಯಲ್ಲಿ 2 ಇಲೆಕ್ಟ್ರಾನು, ಎರಡನೇ ಕಕ್ಷೆಯಲ್ಲಿ 4 ಇಲೆಕ್ಟ್ರಾನು ಅನ್ನ ನಾವು ಹಂಚಬಹುದು. ಕಾರ್ಬನ್ ನ ಅಟೋಮಿಕ್ ನಂಬರ್ 6 ಇದೆ. ಸೊ 6 ಇಲೆಕ್ಟ್ರಾನ್ ಇರುತ್ತೆ ಕಾರ್ಬನ್ ಅಲ್ಲಿ ಅಲ್ವಾ. 6 ಇಲೆಕ್ಟ್ರಾನ್ ಅನ್ನ ಈ ರೀತಿ 2, 4 ಈ ರೀತಿ ಹಂಚಬಹುದು ಅಲ್ವಾ. ನಾನಿದನ್ನ ಈ ರೀತಿ ಇಲ್ಲಿ ಸೈಡಿಗೆ ಬಿಡಿಸ್ತೇನೆ. ಇದು ಕಾರ್ಬನ್ ನ್ಯೂಕ್ಲಿಯಸ್ ಆದ್ರೆ ಇಲ್ಲಿ ಫಸ್ಟ್ ಮೊದಲನೇ ಶೆಲ್ ಅಲ್ಲಿ 2 ಇಲೆಕ್ಟ್ರಾನ್ ಇರುತ್ತೆ. ಎರಡನೇ ಶೆಲ್ ಅಲ್ಲಿ ಈ ರೀತಿ 4 ಇಲೆಕ್ಟ್ರಾನ್ ಇರುತ್ತೆ. ಆಯ್ತಾ? ಇಲ್ಲಿ ಸೆಂಟರ್ ಅಲ್ಲಿ ಏನಿರುತ್ತೆ? ನ್ಯೂಕ್ಲಿಯಸ್ ಇರುತ್ತೆ. ಇದರ ಚಾರ್ಜ್ ಎಷ್ಟಿರುತ್ತೆ? 4 ಇರುತ್ತೆ. 4 ಇಲೆಕ್ಟ್ರಾನ್ ಇರೋದ್ರಿಂದ +4 ಇರುತ್ತೆ ಎಲ್ಲಿ? ಸೆಂಟರ್ ಅಲ್ಲಿ. ಈಗ ಇಲ್ಲಿ ನೋಡಿ, C4+ ಆಗ್ಬೇಕು ಅಂತ ಆದ್ರೆ ಏನಾಗ್ಬೇಕು ಮಕ್ಕಳೇ? ಈಗ ಇದು ನ್ಯೂಟ್ರಲ್ ಕಾರ್ಬನ್ ಆಯ್ತು ಇದು ಅಲ್ವಾ, ತಟಸ್ಥ. ಆದ್ರೆ C4+ ಆಗ್ಬೇಕು ಅಂದ್ರೆ 4 ಇಲೆಕ್ಟ್ರಾನ್ ಈ ಕಾರ್ಬನ್ ಇಂದ ಹೋಗ್ಬೇಕು. ಅಂದ್ರೆ ಈ ಎರಡನೇ ಶೆಲ್ಲಿಂದ, ಎರಡನೇ ಕವಚದಿಂದ 4 ಇಲೆಕ್ಟ್ರಾನ್ ಅನ್ನ ತೆಗಿಬೇಕು ಅಲ್ವಾ. ಈ 4 ಇಲೆಕ್ಟ್ರಾನ್ ಅನ್ನ ತೆಗೆಯೋದು ಸುಲಭನಾ? ಇಲ್ಲಿ ಈ 1, 2, 1, 2, 4, 5 ಈ 4 ಇಲೆಕ್ಟ್ರಾನ್ ಅನ್ನ ತೆಗೆಯುವುದು ಅಷ್ಟು ಸುಲಭ ಅಲ್ಲ. ಯಾಕೆಂದ್ರೆ ಇಲ್ಲಿ ನ್ಯೂಕ್ಲಿಯಸ್ ಮತ್ತು ಈ ಇಲೆಕ್ಟ್ರಾನ್ಗಳ ನಡುವೆ ಆಕರ್ಷಣೆ ಇರುತ್ತೆ. ನ್ಯೂಕ್ಲಿಯಸ್ ಪ್ಲಸ್ ಚಾರ್ಜ್ ಇರೋದ್ರಿಂದ, ಈ ಇಲೆಕ್ಟ್ರಾನ್ ಮೈನಸ್ ಚಾರ್ಜ್ ಇರೋದ್ರಿಂದ ಪ್ರಬಲವಾದ ಆಕರ್ಷಣೆ ಇರುತ್ತೆ ಈ ನ್ಯೂಕ್ಲಿಯಸ್ಗೆ ಮತ್ತೆ ಕಕ್ಷೆಯಲ್ಲಿ ಸುತ್ತುತ್ತಿರುವ ಇಲೆಕ್ಟ್ರಾನ್ಗಳಿಗೆ. ಹಾಗಾಗಿ ಈ ಹೊರ ಕವಚದಲ್ಲಿ ಬರುವ 4 ಇಲೆಕ್ಟ್ರಾನ್ಗಳನ್ನ ತೆಗಿಬೇಕು ಅಂದ್ರೆ ನೀವು ಜಾಸ್ತಿ ಎನರ್ಜಿಯನ್ನ ಸಪ್ಲೈ ಮಾಡಬೇಕು, ಜಾಸ್ತಿ ಶಕ್ತಿಯನ್ನ ನೀವು ನೀಡಬೇಕು. ಸೊ ಇದು ಸ್ವಲ್ಪ ಕಷ್ಟದಾಯಕ. ಈ 4 ಇಲೆಕ್ಟ್ರಾನ್ ಅನ್ನ ತೆಗೆಯೋದು ಅಷ್ಟು ಸುಲಭವಲ್ಲ, ಕಷ್ಟದಾಯಕ. ಯಾಕೆಂದ್ರೆ ಇಲ್ಲಿ ಪ್ರಬಲವಾದ ನ್ಯೂಕ್ಲಿಯಸ್ ಮತ್ತು ಇಲೆಕ್ಟ್ರಾನ್ಗಳ ನಡುವಿನ ಆಕರ್ಷಣೆಯಿಂದ. ಅದನ್ನೇ ಬರೆಯೋಣ. ಕಾರ್ಬನ್ 4 ಇಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳುವಂತಾಗಬೇಕಾದರೆ ಇವುಗಳನ್ನು ಹೊರತೆಗೆಯಲು ಹೆಚ್ಚು ಶಕ್ತಿ ಬೇಕಾಗುತ್ತದೆ. ಆದ್ದರಿಂದ ಕಾರ್ಬನ್ ಪರಮಾಣು C4+ ಕ್ಯಾಟಯಾನ್ ಅನ್ನು ಉಂಟು ಮಾಡುವುದಿಲ್ಲ. ಆಯ್ತಾ? ಇಲ್ಲಿ ಬರ್ತೇನೆ. ಕಾರ್ಬನ್ ತಟಸ್ಥ ಕಾರ್ಬನ್ ಇದು. ಇದರಲ್ಲಿ ಎರಡನೇ ಕಕ್ಷೆಯಲ್ಲಿ, ಎರಡನೇ ಕವಚದಲ್ಲಿ 4 ಇಲೆಕ್ಟ್ರಾನ್ ಇರುತ್ತೆ. ಆಯ್ತಾ? ಆಕ್ಟೇಟ್ ಕಂಪ್ಲೀಟ್ ಆಗ್ಬೇಕಲ್ವಾ, ಅಷ್ಟಕ ಪೂರ್ತಿ ಆಗ್ಬೇಕು. ಅಷ್ಟಾದ್ರೆ ಏನು, ಒಂದು ಅಣು ಭದ್ರ ಆಗಿರುತ್ತೆ.
ಇರುತ್ತೆ ಅಥವಾ ಒಂದು ಪರಮಾಣು ಸ್ಟೇಬಲ್ ಕಂಡೀಷನ್ ಅಲ್ಲಿ ಇರುತ್ತೆ. ಈಗ ಅಷ್ಟಕ ಕಂಪ್ಲೀಟ್ ಆಗ್ಬೇಕು ಅಂದ್ರೆ ಒಂದು 4 ಇಲೆಕ್ಟ್ರಾನ್ ಅನ್ನ ತೆಗಿಬೇಕು ಇದರಿಂದ, ಅಥವಾ 4 ಇಲೆಕ್ಟ್ರಾನ್ ಅನ್ನ ಸೇರಿಸಿದ್ರೆ ಇಲ್ಲಿ ಹೊರಕವಚದಲ್ಲಿ 8 ಆಗತ್ತೆ ಅಲ್ವಾ. 8 ಆಗ್ಬೇಕು ಅಂದ್ರೆ ಒಂದು ಈ 4 ಇಲೆಕ್ಟ್ರಾನ್ ಅನ್ನ ತೆಗಿಬೇಕು. ಇಲ್ಲಿ 2 ಇದೆ ಅಂತ ಕೇಳ್ಬಹುದು. ಇದು ಹೀಲಿಯಂ ಕಾನ್ಫಿಗರೇಷನ್ ಅನ್ನ ರೀಚ್ ಆಗೋದ್ರಿಂದ, ಹೀಲಿಯಂ ಜಡ ಅನಿಲ ಆಗಿರೋದ್ರಿಂದ ಇದು ಕೂಡ ಸ್ಟೇಬಲ್ ಆಗಿರುತ್ತೆ. 4 ಇಲೆಕ್ಟ್ರಾನ್ ಅನ್ನ ತೆಗೆದ್ರೂ ಕೂಡ ಸ್ಟೇಬಲ್ ಆಗತ್ತೆ, 4 ಇಲೆಕ್ಟ್ರಾನ್ ಅನ್ನ ಆಡ್ ಮಾಡಿದ್ರು ಕೂಡ ಅಷ್ಟಕ್ಕ ಕಂಪ್ಲೀಟ್ ಆಗಿ ಸ್ಟೇಬಲ್ ಆಗತ್ತೆ ಈ ಕಾರ್ಬನ್. ಆದ್ರೆ 4 ಇಲೆಕ್ಟ್ರಾನ್ ಅನ್ನ ತೆಗಿಲಿಕ್ಕಾಗುದಿಲ್ಲ. ಯಾಕೆ ಅಂದ್ರೆ ಇದೇ ರೀಸನ್, ಏನು, ಹೊರತೆಗೆಯಲು ಹೆಚ್ಚು ಶಕ್ತಿ ಬೇಕಾಗಿರುತ್ತದೆ. ಯಾಕೆ ಶಕ್ತಿ ಬೇಕಾಗುತ್ತೆ ಅಂದ್ರೆ ಇಲೆಕ್ಟ್ರಾನ್ ಮತ್ತೆ ಒಂದು ಪರಮಾಣುವಿನ ನ್ಯೂಕ್ಲಿಯಸ್ ನಡುವೆ ಪ್ರಬಲವಾದ ಆಕರ್ಷಣೆ ಇರುತ್ತೆ. ಆ ಆಕರ್ಷಣೆಯನ್ನ ಆ ಆಕರ್ಷಣೆಯಿಂದ ಬಿಡಿಸಿ ಇಲೆಕ್ಟ್ರಾನ್ಗಳನ್ನ ಹೊರತೆಗೆಯಬೇಕು ಅಂದ್ರೆ ಜಾಸ್ತಿ ಏನು ಶಕ್ತಿ ಬೇಕಾಗ್ತದೆ. ಹಾಗಾಗಿ C4+ ಕ್ಯಾಟಯಾನು ಉಂಟಾಗುವುದಿಲ್ಲ. ಹಾಗಿದ್ರೆ ತೆಗಿಯೋದ್ ಬೇಡ, ಇಲ್ಲಿ ಮತ್ತೆ 4 ಇಲೆಕ್ಟ್ರಾನ್ ಅನ್ನ ಹಾಕಿದ್ರೆ ಅಷ್ಟಕ ಕಂಪ್ಲೀಟ್ ಆಗತ್ತಲ್ಲ ಅಂತ ಹೇಳ್ಬಹುದು. ಈಗ ಮತ್ತೆ 4 ಇಲೆಕ್ಟ್ರಾನ್ ಅನ್ನ ಈ ತಟಸ್ಥ ಕಾರ್ಬನ್ ಪರಮಾಣುವಿಗೆ ಹಾಕಿದಾಗ ಕೂಡ ಅದು ಸ್ಟೇಬಲ್ ಆಗತ್ತಲ್ಲ, ಅದರ ಅಷ್ಟಕ ಪೂರ್ಣಗೊಳ್ಳತ್ತಲ್ಲ ಅಂತ ಹೇಳ್ಬಹುದು. ಆವಾಗ 4 ಇಲೆಕ್ಟ್ರಾನ್ ಅನ್ನ ನಾವು ಈ ತಟಸ್ಥ ಪರಮಾಣುವಿಗೆ ಹಾಕಿದ್ರೆ ಯಾವ್ದಾಗತ್ತೆ, C4- ಆನ್ ಆಗತ್ತೆ. ಅಂದ್ರೆ ಮೈನಸ್ ಚಾರ್ಜ್ ಇರೋ ಒಂದು ಅಯೋನ್ ಆಗತ್ತೆ. ತಟಸ್ಥ ಇದ್ದಿದ್ದು C4- ಆನ್ ಆಗತ್ತೆ ಯಾವಾಗ ಮತ್ತೆ 4 ಇಲೆಕ್ಟ್ರಾನ್ ಅನ್ನ ನಾವು ಸೇರಿಸಿದಾಗ. ಹಾಗಿದ್ರೆ 4 ಇಲೆಕ್ಟ್ರಾನ್ ಅನ್ನ ಸೇರಿಸೋದು ಸುಲಭನಾ? ಇಲ್ಲ. ಆಲ್ರೆಡಿ ಇಲ್ಲಿ 4 ಇಲೆಕ್ಟ್ರಾನ್ ಇರುತ್ತೆ, ಮತ್ತೆ 4 ಇಲೆಕ್ಟ್ರಾನ್ ಹಾಕಿದಾಗ ಏನಾಗತ್ತೆ ಅಂದ್ರೆ ಕಾರ್ಬನ್ 4 ಇಲೆಕ್ಟ್ರಾನ್ಗಳನ್ನು ಪಡೆದುಕೊಳ್ಳುವಂತಾದರೆ ಬೀಜ ಕೇಂದ್ರದಲ್ಲಿರುವ ಪ್ರೋಟಾನ್ಗಳಿಗೆ ಹೆಚ್ಚುವರಿ ಇಲೆಕ್ಟ್ರಾನ್ಗಳನ್ನು ಹಿಡಿದುಕೊಳ್ಳುವುದು ಕಷ್ಟ. ಆದ್ದರಿಂದ ಕಾರ್ಬನ್ ಪರಮಾಣು C4- ಆನಯಾನ್ ಅನ್ನು ಉಂಟು ಮಾಡುವುದಿಲ್ಲ. ಈ ಬೀಜ ಕೇಂದ್ರಗಳು ಯಾವಾಗ ಇಲ್ಲಿ ಟೋಟಲ್ ಎಷ್ಟಿದೆ, ಸಾರಿ 4 ಅಲ್ಲ, ಇಲ್ಲಿ 6+ ಚಾರ್ಜ್ಗಳಿರುತ್ತೆ. ಇಲ್ಲಿ 6 ಇಲೆಕ್ಟ್ರಾನ್ ಇರೋದ್ರಿಂದ, ಕಾರ್ಬನ್ ಅಲ್ಲಿ 6 ಇಲೆಕ್ಟ್ರಾನ್ ಇರೋದ್ರಿಂದ ಇಲ್ಲಿ 6+ ಚಾರ್ಜ್ಗಳಿರುತ್ತೆ. ಈಗ 6 ಇಲೆಕ್ಟ್ರಾನ್ ಅನ್ನ ಹಿಡ್ಕೊಳ್ಳಿಕ್ಕೆ 6 ಬೀಜ ಕೇಂದ್ರದಲ್ಲಿ ಪ್ಲಸ್ ಚಾರ್ಜ್ ಇದ್ರೆ ಸ್ಟೇಬಲ್ ಆಗಿರುತ್ತೆ. ಮತ್ತೆ ನೀವು 4 ಇಲೆಕ್ಟ್ರಾನ್ಗಳನ್ನ ತಂದು ಹಾಕಿದ್ರಿ ಅಂದ್ರೆ ಈ ಬೀಜ ಕೇಂದ್ರಕ್ಕೆ ಅಂದ್ರೆ +6 ಇರೋ ಚಾರ್ಜ್ಗೆ ಅಥವಾ +6 ಇರೋ ಬೀಜ ಕೇಂದ್ರಕ್ಕೆ ಈ ಮತ್ತೆ -4 ಚಾರ್ಜ್ಗಳನ್ನ ಹಿಡಿದಿಟ್ಟುಕೊಳ್ಳುವುದು ಕಷ್ಟ. ಅಥವಾ ಮತ್ತೆ ಈಗ ಮತ್ತೆ 4 ಮೈನಸ್ ಚಾರ್ಜ್ಗಳನ್ನ ಹಿಡಿದಿಟ್ಟುಕೊಳ್ಳುವುದು ಅಥವಾ ಮತ್ತೆ 4 ಇಲೆಕ್ಟ್ರಾನ್ಗಳನ್ನ ಈ ಬೀಜ ಕೇಂದ್ರಕ್ಕೆ ಹಿಡಿದಿಟ್ಟುಕೊಳ್ಳುವುದು ಕಷ್ಟ. ಹಾಗಾಗಿ C4- ಆನಯಾನ್ ಕೂಡ ಉಂಟಾಗಲ್ಲ. ಅಂದ್ರೆ ಮತ್ತೆ 4 ಇಲೆಕ್ಟ್ರಾನ್ ಆಡ್ ಆಗಿ ಏನಾಗಲ್ಲ, C4- ಆನಯಾನ್ ಆಗಲ್ಲ, ಅಷ್ಟಕ್ಕ ಪೂರ್ತಿಗೊಳಿಸ್ಲಿಕ್ಕೆ ಹೋಗಲ್ಲ. ಅದ್ರ ಬದಲಾಗಿ ಏನ್ ಮಾಡತ್ತೆ, 4 ಕೋವೆಲೆಂಟ್ ಬಾಂಡ್ ಅನ್ನ ಮಾಡತ್ತೆ. ತನ್ನ ಅಷ್ಟಕವನ್ನ ಪೂರ್ತಿಗೊಳಿಸ್ಲಿಕ್ಕೆ ಏನ್ ಮಾಡತ್ತೆ ಅದು, ಈ ಮಿಕ್ಕಿದ 4 ಪರಮಾಣುಗಳ ಜೊತೆ ಅದು ಕೋವೆಲೆಂಟ್ ಬಾಂಡ್ ಅನ್ನ ಮಾಡ್ಕೊಳ್ಳುತ್ತೆ ಕಾರ್ಬನ್. ಈಗ ಹೈಡ್ರೋಜನ್ ಅಥವಾ ಬೇರೆ ಯಾವ್ದಾದ್ರು ಅಣುಗಳ ಜೊತೆಗೆ 4 ಕೋವೆಲೆಂಟ್ ಬಾಂಡ್ಗಳನ್ನ ಮಾಡ್ಕೊಳ್ಳುತ್ತೆ. ಅದಕ್ಕಾಗಿ ಕಾರ್ಬನ್ ಚತುರ್ವ್ಯಾಲೆನ್ಸಿ ಅಂತ ಹೇಳ್ತೇವೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 11ನೇ ಕ್ವಶನ್, C3H7COOH ನಲ್ಲಿ COOH ನ ಅಣುವಿನಲ್ಲಿರುವ ಏಕಬಂಧಗಳು ದ್ವಿಬಂಧಗಳ ಸಂಖ್ಯೆಯನ್ನ ಕೌಂಟ್ ಮಾಡಿ ಅಥವಾ ಎಷ್ಟಿದೆ ಅಂತ ಕೇಳಿದ್ದಾರೆ. ಈಗ C3H7COOH ರಚನೆ ಈ ರೀತಿ ಇರುತ್ತೆ ನೋಡಿ ಮಕ್ಕಳೇ. ಏಕಬಂಧ ಎಷ್ಟಿದೆ ಇಲ್ಲಿ, ಏಕಬಂಧವನ್ನ ಕೌಂಟ್ ಮಾಡೋಣ ಅಂದ್ರೆ ಸಿಂಗಲ್ ಬಾಂಡ್ 1 2 3 4 5 6 7 8 9 10 11 ಆಯ್ತು ಅಲ್ವಾ. ಏಕಬಂಧಗಳು ಎಷ್ಟು, 11. ಇನ್ನೊಂದು ಎಲ್ಲಿದೆ, 1 2 3 4 5 6 7 8 9 10 11. ಮತ್ತೆ ಇಲ್ಲಿ ಹೈಡ್ರೋಜನ್ ಜೊತೆ ಒಂದಿದೆ ನೋಡಿ, ಇಲ್ಲಿ OH ಅಂತ ಇದೆ, ಸಾರಿ, ಇಲ್ಲಿ
OH ಇಲ್ಲಿ ಕೂಡ ಒಂದು ಬಂಧ ಇದೆ. ಟೋಟಲ್ ಇಲ್ಲಿ ಇದನ್ನು ಸೇರಿಸಿದ್ರೆ 12 ಆಯ್ತು. ಆಯ್ತಾ? ದ್ವಿಬಂಧಗಳು ಇಲ್ಲಿದೆ ನೋಡಿ, ಎಷ್ಟಿದೆ? ಡಬಲ್ ಬಾಂಡ್ ಎಷ್ಟಿದೆ? ಒಂದಿದೆ. ಸೊ ಏಕಬಂಧಗಳು 12, ದ್ವಿಬಂಧಗಳು 1. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೈಕ್ಲೋಪೆಂಟೇನ್ ಮತ್ತು ಪ್ರೋಪೆನಾಲ್ಗಳ ರಚನಾ ಸೂತ್ರವನ್ನ ಬರೆಯಿರಿ. ಸೈಕ್ಲೋಪೆಂಟೇನ್ ಅಂದ್ರೆ ಸೈಕ್ಲಿಕ್ ಸ್ಟ್ರಕ್ಚರ್, ಈ ರೀತಿ ಕ್ಲೋಸ್ಡ್ ಸ್ಟ್ರಕ್ಚರ್ ಇರುತ್ತೆ. ಸೈಕ್ಲಿಕ್ ಸ್ಟ್ರಕ್ಚರ್ ಅಥವಾ ರಿಂಗ್ ಸ್ಟ್ರಕ್ಚರ್ ತರ ಇರುತ್ತೆ ನೋಡಿ. ಸೈಕ್ಲಿಕ್ ಸ್ಟ್ರಕ್ಚರ್ ಇರುತ್ತೆ. ಇಲ್ಲಿ ಕಾರ್ಬನ್ ಕಾರ್ಬನ್ ಸರಪಳಿ ಇರೋದಿಲ್ಲ, ಈ ರೀತಿ ಕ್ಲೋಸ್ಡ್ ರಚನೆ ಇರುತ್ತೆ. ಆಯ್ತಾ? ಸೈಕ್ಲೋಪೆಂಟೇನ್, ಪೆಂಟೇನ್ ಅಂದ್ರೆ 5 ಕಾರ್ಬನ್ ಇರುತ್ತೆ ಈ ರೀತಿ. ಆಮೇಲೆ ಪ್ರೊಪೆನಾಲ್, ನಾಲ್ ಅಂದ್ರೆ ಯಾವ ಒಂದು ಕ್ರಿಯಾ ಗುಂಪಿರಬೇಕು? ಆಲ್ಡಿಹೈಡ್ ಕ್ರಿಯಾ ಗುಂಪಿರಬೇಕು. ಯಾವ ರೀತಿ ಇರುತ್ತೆ? ಇಲ್ಲಿ ಆಲ್ಡಿಹೈಡ್ ಕ್ರಿಯಾ ಗುಂಪು ಕಾರ್ಬನ್ ತುದಿಗೆ ಇರುತ್ತೆ, ಅಥವಾ ತುದಿಯ ಕಾರ್ಬನ್ ಆಲ್ಡಿಹೈಡ್ ಕ್ರಿಯಾ ಗುಂಪಾಗಿರುತ್ತೆ ಅಂತ ನಾವು ಕಲ್ತಿದ್ದೇವೆ. ಸೊ ಪ್ರೊಪೆನಾಲ್, ಪ್ರೊಪ್ ಅಂದ್ರೆ ಮೂರು ಕಾರ್ಬನ್ ಇರಬೇಕು, ಆಲ್ ಅಂದ್ರೆ ಆಲ್ಡಿಹೈಡ್. ಆಯ್ತಾ? ಸೊ ಈ ರೀತಿ ನೀವು ಅನಾಲಿಸಿಸ್ ಮಾಡಿ ಸ್ಟ್ರಕ್ಚರ್ ಅನ್ನ ಬರಿಬೇಕು. ಇಲ್ಲಿ ನಿಮ್ಗೆ ಬೆಂಜಿನ್ ಸ್ಟ್ರಕ್ಚರ್ ಅನ್ನು ಬರೀಲಿಕ್ಕೆ ಕೇಳ್ಬಹುದು. ಬೆಂಜಿನ್ ರಚನಾ ಸೂತ್ರ ಬರೆಯಿರಿ ಅಂತ ಹೇಳ್ಬಹುದು. ಬೆಂಜಿನ್ ಯಾವ ರೀತಿ ಬರೀತೀರಿ? ಅಣು ಸೂತ್ರ ಏನು? C6H6 ಅಲ್ವಾ ಬೆಂಜಿನ್. ರಚನಾ ಸೂತ್ರ ಯಾವ ರೀತಿ ಇರುತ್ತೆ? ಈ ರೀತಿ ಇದ್ದು ಒಂದೇ ನಿಮಿಷ. ಈಗ ಒಂದಾದ ನಂತರ ಒಂದು ದ್ವಿಬಂಧವನ್ನ ಹಾಕಿ ಈ ರೀತಿ ಒಂದೊಂದು ಹೈಡ್ರೋಜನ್ ಅನ್ನ ಹಾಕಿಬಿಟ್ರೆ ಇದು ಬೆಂಜಿನ್ ಆಗುತ್ತೆ. ಸೊ ಇದರ ರಚನಾ ಸೂತ್ರವನ್ನು ತುಂಬಾ ಸಲ ಕೇಳಿದ್ದಾರೆ, ಪ್ರಾಕ್ಟೀಸ್ ಮಾಡಿ ಆಯ್ತಾ. ಸೈಕ್ಲೋ ಹೆಕ್ಸೇನ್ ಕೂಡ ಕೇಳಿದ್ದಾರೆ. ಬೆಂಜಿನ್ ಮತ್ತೆ ಸೈಕ್ಲೋ ಹೆಕ್ಸೇನ್ ಬಗ್ಗೆ ಕನ್ಫ್ಯೂಸ್ ಆಗ್ಬೇಡ್ರಿ ಮಕ್ಕಳೇ. ಸೈಕ್ಲೋ ಹೆಕ್ಸೇನ್ ಅಂದ್ರೆ C6H12 ಯಾವ ರೀತಿ ಇರುತ್ತೆ? ಸೊ ಬೆಂಜಿನ್ ತರನೇ ಇರುತ್ತೆ, ಸ್ವಲ್ಪ ಚೇಂಜ್ ಇರುತ್ತೆ. ಇಲ್ಲಿ ಬೆಂಜಿನ್ ಅಲ್ಲಿ ಡಬಲ್ ಬಾಂಡ್ ಇದ್ರೆ ಅದರಲ್ಲಿ ಡಬಲ್ ಬಾಂಡ್ ಇರಲ್ಲ, ಅದ್ರ ಬದಲು ಎಕ್ಸ್ಟ್ರಾ ಹೈಡ್ರೋಜನ್ ಇರುತ್ತೆ. ಆಯ್ತಾ? ಇದು ಸೈಕ್ಲೋಹೆಕ್ಸೇನ್ ಆಯ್ತು. ಸೊ ಇದ್ರ ಎರಡರದ್ದು ರಚನಾ ಸೂತ್ರವನ್ನ ಕೇಳಬಹುದು, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಬೆಂಜಿನ್ ಮತ್ತೆ ಸೈಕ್ಲೋಹೆಕ್ಸೇನ್. ಆಮೇಲೆ 13ನೇ ಕ್ವಶನ್, ಕಾರ್ಬನ್ ಕಾರ್ಬನ್ ದ್ವಿಬಂಧವನ್ನು ಹೊಂದಿರುವ ಸಂಯುಕ್ತಗಳನ್ನು ಏಕಬಂಧಗಳನ್ನು ಹೊಂದಿರುವ ಸಂಯುಕ್ತಗಳಾಗಿ ಪರಿವರ್ತಿಸುವ ಕ್ರಿಯೆಯಲ್ಲಿ ರಾಸಾಯನಿಕ ಬದಲಾವಣೆಗೆ ಒಳಪಡದ ವಸ್ತುವನ್ನು ಹೆಸರಿಸಿ. ಈ ಕ್ರಿಯೆಗೆ ಒಂದು ಉದಾಹರಣೆಯನ್ನು ಸಮೀಕರಣ ರೂಪದಲ್ಲಿ ಬರೆಯಿರಿ. ಸೊ ರಾಸಾಯನಿಕ ಬದಲಾವಣೆಗೆ ಒಳಪಡದ ವಸ್ತು ಅಂದ್ರೆ ಕ್ಯಾಟಲಿಸ್ಟ್ ಅಂತ ಹೇಳ್ತೀವಿ. ಕ್ಯಾಟಲಿಸ್ಟ್ ಕೆಲಸ ಏನು? ಒಂದು ರಿಯಾಕ್ಷನ್ ಸ್ಪೀಡ್ ಆಗಿ ಆಗೋ ತರ ಮಾಡೋದು. ರಿಯಾಕ್ಷನ್ ಸ್ಪೀಡ್ ಆಗಿ ಆಗೋ ತರ ಮಾಡೋದು, ಮತ್ತೆ ಅದು ಒಂದು ಕೆಮಿಕಲ್ ಪ್ರಕ್ರಿಯೆಯಲ್ಲಿ ಏನಾಗಲ್ಲ, ಪಾಲ್ಗೊಳ್ಳಲ್ಲ. ಅಂದ್ರೆ ಪಾಲ್ಗೊಂಡ್ರು ಕೂಡ ರಾಸಾಯನಿಕ ಬದಲಾವಣೆಗೆ ಒಳಗಾಗಲ್ಲ. ಆಯ್ತಾ? ತನ್ನನ್ನು ತಾನು ಸ್ಟ್ರಕ್ಚರ್ ಅಥವಾ ಯಾವುದು ಕಂಪೋಸಿಷನ್ ಯಾವುದನ್ನು ಚೇಂಜ್ ಮಾಡ್ಕೊಳ್ಳಲ್ಲ. ರಾಸಾಯನಿಕ ಬದಲಾವಣೆಗೆ ಅದು ಒಳಗಾಗಲ್ಲ, ಅದರ ರಾಸಾಯನಿಕ ಕ್ರಿಯೆಯು ತುಂಬಾ ವೇಗವಾಗಿ ನಡೆಯುವಂತೆ ನೋಡ್ಕೊಳ್ಳುತ್ತೆ. ಯಾವುದು? ಕೆಟಲಿಸ್ಟ್. ಇಲ್ಲಿ ಯಾವುದು ಹಾಗಿದ್ರೆ ಕಾರ್ಬನ್ ದ್ವಿಬಂಧವನ್ನ ಏಕಬಂಧವನ್ನಾಗಿ ಕನ್ವರ್ಟ್ ಮಾಡುವ
ಪ್ರಕ್ರಿಯೆಯಲ್ಲಿ ಕೆಟಲಿಸ್ಟ್ ಯಾವುದು? ನಿಕ್ಕೆಲ್ ಅಥವಾ ಪ್ಯಾಲಾಡಿಯಂ ಇಂಪಾರ್ಟೆಂಟ್ ಇದೆ. ಆಮೇಲೆ ಈಥೀನ್ ಅನ್ನು ಈಥೇನ್ ಆಗಿ ಪರಿವರ್ತಿಸುವುದು, ಕಾರ್ಬನ್ ಕಾರ್ಬನ್ ದ್ವಿಬಂಧವನ್ನ ಏಕಬಂಧದ ಸಂಯುಕ್ತಗಳನ್ನಾಗಿ ಪರಿವರ್ತಿಸುವುದು. ಉದಾಹರಣೆ, ಈಥೀನ್ ಅನ್ನು ಈಥೇನ್ ಆಗಿ ಪರಿವರ್ತಿಸುವುದು. ರಿಯಾಕ್ಷನ್ ನೋಡಿ, ಸಮೀಕರಣ ಇಲ್ಲಿ ನೋಡಿ, ಇದ್ಯಾವುದಿದೆ? ಈಥೀನ್ ಇದೆ, ಅಂದ್ರೆ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಇದೆ. ಇಲ್ಲಿ ನಿಕ್ಕೆಲ್ ಮತ್ತೆ ಹೈಡ್ರೋಜನ್ ಹಾಕಿ, ನಿಕ್ಕೆಲ್ ಅನ್ನೋದು ಇಲ್ಲಿ ಕೆಟಲಿಸ್ಟ್ ಅಥವಾ ಪ್ಯಾಲಾಡಿಯಂ ಯೂಸ್ ಮಾಡ್ತಾರೆ. ಇಲ್ಲಿ ದ್ವಿಬಂಧ ಇದ್ದಿದ್ದು ಆ ಏಕಬಂಧ ಹೊಂದಿರುವ ಸಂಯುಕ್ತ ಆಗಿ ಪರಿವರ್ತನೆ ಆಗುತ್ತದೆ, ಅಂದ್ರೆ ಈಥೇನ್ ಆಗಿ ಪರಿವರ್ತನೆಗೊಳ್ಳುತ್ತದೆ. ಆಮೇಲೆ 14ನೇದು, ಕಾರ್ಬನ್ ಸಂಯುಕ್ತಗಳು ನಿಸರ್ಗದಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿ ಕಂಡುಬರುತ್ತದೆ, ಏಕೆ? ಕಾರಣಗಳನ್ನ ಸ್ಪಷ್ಟೀಕರಿಸಿ. ಕಾರ್ಬನ್ನಿಗೆ ಒಂದು, ನಾನು ಫಸ್ಟ್ ಹೇಳಿರೋ ಹಾಗೆ ಚತುರ್ವ್ಯಾಲೆನ್ಸಿ ಇದೆ, ಅಂದ್ರೆ 4 ಕೋವೆಲೆಂಟ್ ಬಂಧಗಳನ್ನ ಹೊಂದುವ ಗುಣ ಇದೆ ಕಾರ್ಬನ್ಗೆ. ಆಮೇಲೆ 2ನೇದು, ಈ ಗುಣದಿಂದಾಗಿ ಕಾರ್ಬನ್ 4 ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಅಥವಾ ಏಕವ್ಯಾಲೆನ್ಸಿಯ ಧಾತುಗಳೊಂದಿಗೆ ಜೋಡಣೆಗೊಂಡುವ ಸಾಮರ್ಥ್ಯ ಇದೆ. ಇದನ್ನ ಕೆಟನೀಕರಣ ಅಂತ ಹೇಳ್ತೀವಿ. ಈ ರೀತಿ ಬಂಧಗಳನ್ನ ಮಾಡಿ, ಎಷ್ಟು ಉದ್ದ ಕಾರ್ಬನ್ ಸರಪಳಿಯನ್ನಾದ್ರೂ ಮಾಡಿ ದೊಡ್ಡ ಅಣುವನ್ನ ಉಂಟು ಮಾಡುವ ಸಾಮರ್ಥ್ಯ ಇದೆ. ಹಾಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಬನ್ ಸಂಯುಕ್ತಗಳು ಇರ್ತವೆ. ಇದರಿಂದಾಗಿ ಕಾರ್ಬನ್ ಸಂಯುಕ್ತಗಳು ನಿಸರ್ಗದಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಕಂಡುಬರುತ್ತವೆ. 15ನೇದು, ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳ ನಡುವಿನ 2 ವ್ಯತ್ಯಾಸ. ಪರ್ಯಾಪ್ತ ಮತ್ತೆ ಅಪರ್ಯಾಪ್ತ. ಪರ್ಯಾಪ್ತ ಅಂದ್ರೆ ಕಾರ್ಬನ್ ಕಾರ್ಬನ್ ಏಕಬಂಧ ಇರ್ತದೆ, ಕೋವೆಲೆಂಟ್ ಏಕಬಂಧ ಇರ್ತದೆ. ಅಪರ್ಯಾಪ್ತ ಅಂದ್ರೆ ಕಾರ್ಬನ್ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಅಥವಾ ತ್ರಿಬಂಧ ಇರ್ತವೆ. ಕ್ರಿಯಾಶೀಲತೆ ಕಡಿಮೆ, ಅಂದ್ರೆ ತುಂಬಾ ಕಡಿಮೆ ಪ್ರಮಾಣದಲ್ಲಿ ವರ್ತಿಸ್ತವೆ ಬೇರೆ ಒಂದು ಅಣುಗಳ ಜೊತೆ ಅಥವಾ ಪರಮಾಣುಗಳ ಜೊತೆ. ಅಷ್ಟು ಕ್ರಿಯಾಶೀಲ ಆಗಿರೋದಿಲ್ಲ, ಆಕ್ಟಿವ್ ಆಗಿರೋದಿಲ್ಲ. ಆಮೇಲೆ ಇವನ್ನ ಸುಟ್ಟಾಗ ಸ್ವಚ್ಛ ನೀಲಿ ಜ್ವಾಲೆಯೊಂದಿಗೆ ಉರಿಯುತ್ತವೆ, ಮಸಿಯನ್ನೆಲ್ಲ ಕೊಡಲ್ಲ. ಆಯ್ತಾ? ಆಮೇಲೆ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಹೆಚ್ಚು ಕ್ರಿಯಾಶೀಲ ಆಗಿರುತ್ತೆ. ಯಾಕೆಂದ್ರೆ ಡಬಲ್ ಬಾಂಡ್ ಮತ್ತೆ ಟ್ರಿಬಲ್ ಬಾಂಡ್, ಅಂದ್ರೆ 2 ಬಂಧ ಮತ್ತೆ 3 ಬಂಧ ಅಲ್ಲ, ತ್ರಿಬಂಧ ದ್ವಿಬಂಧ ಇವೆಲ್ಲ ಇರೋದ್ರಿಂದ ಏನಾಗಿರುತ್ತೆ, ತುಂಬಾ ಕ್ರಿಯಾಶೀಲ ಆಗಿರುತ್ತೆ. ಹಳದಿ ಬಣ್ಣದ ಜ್ವಾಲೆಯೊಂದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಕಪ್ಪು ಬಣ್ಣದ ಹೊಗೆಯನ್ನ ಉಂಟು ಮಾಡುತ್ತದೆ. ಅಂದ್ರೆ ಈಗ ಇಂತಹ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳನ್ನ ಸುಟ್ಟಾಗ ಮಸಿ ಬರುತ್ತೆ ನೋಡಿ, ಅಥವಾ ಕಪ್ಪಾದ ಕಾರ್ಬನ್ ಹೊಗೆ ಬರುತ್ತೆ. ಇವಾಗ ಕೆರೋಸಿನ್ ಸುಟ್ರೆ ಅಥವಾ ನ್ಯಾಪ್ಥಲಿನ್ ಬಾಲ್ಸ್, ಅಂದ್ರೆ ಈಗ ಡಾಂಬ್ರುಗಳಿಗೆ ಸುಟ್ರೆ, ಅಥವಾ ಕರ್ಪೂರ ಸುಟ್ರೆ, ಕ್ಯಾಂಫರ್ ಅಂತ ಇರುತ್ತೆ ನೋಡಿ, ಅದನ್ನೆಲ್ಲ ಸುಟ್ಟಾಗ ಈಗ ಕಪ್ಪು ಬಣ್ಣದ ಮಸಿ ಬರುತ್ತೆ ಅಲ್ವಾ. ಸೊ ಅವೆಲ್ಲ ಏನು? ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು. ಈ ಕೆಳಗಿನ ಕಾರ್ಬನ್ ಸಂಯುಕ್ತಗಳ ಅಣುಸೂತ್ರ ಮತ್ತೆ ರಚನಾ ವಿನ್ಯಾಸ ಬರೆಯಿರಿ. ಈಗ ನೋಡಿ, ಪ್ರೊಪೆನೋಯಿಕ್ ಆಮ್ಲದ ಅಣುಸೂತ್ರ ಈ ರೀತಿ CH3CH2COOH ಇರುತ್ತೆ. ಇಲ್ಲಿ ಓಯಿಕ್ ಅನ್ನೋದು ಕಾರ್ಬಾಕ್ಸಿಲಿಕ್ ಆಸಿಡ್ ಅಥವಾ ಕಾರ್ಬಾಕ್ಸಿಲಿಕ್ ಆಮ್ಲದ ಒಂದು ಕ್ರಿಯಾ ಗುಂಪನ್ನ ಸೂಚಿಸ್ತದೆ. ಇದರ ರಚನೆ ಈ ರೀತಿ ಇರುತ್ತೆ ನೋಡಿ, ರಚನಾ ಸೂತ್ರ. ಆಮೇಲೆ ಸೈಕ್ಲೋಹೆಕ್ಸೇನ್, ನಾನು ಆಲ್ರೆಡಿ ಹೇಳಿದಾಗೆ ಅಣುಸೂತ್ರ C6H12 ಆಗಿರುತ್ತೆ. ಇದನ್ನು ಕೂಡ ತುಂಬಾ ಸಲ ಕೇಳಿದ್ದಾರೆ. ರಚನಾ ಸೂತ್ರ ಈ ರೀತಿ ಇರುತ್ತೆ. ಸೈಕ್ಲೋಹೆಕ್ಸೇನ್ ರಚನಾ ಸೂತ್ರ ಈ ರೀತಿ ಇರುತ್ತೆ. ಇಲ್ಲಿ ಈ ಒಂದು ಪ್ರಶ್ನೆಯಲ್ಲಿ ನೀವು ಸೈಕ್ಲೋಹೆಕ್ಸೇನ್ಗೆ ಇನ್ನೊಂದು ಹೈಡ್ರೋಜನ್ ಅನ್ನ ಆಡ್ ಮಾಡ್ಕೊಳ್ಳಿ ಮಕ್ಕಳೇ, ಈ ರೀತಿ. ಸೊ ಈ ರೀತಿ ಸೈಕ್ಲೋಹೆಕ್ಸೇನ್ ರಚನಾ ಸೂತ್ರ ಇರುತ್ತೆ. ಆಮೇಲೆ ಈಥೇನ್ ನಲ್ಲಿರುವ ಒಂದು ಹೈಡ್ರೋಜನ್ ಪರಮಾಣುವನ್ನು CHO ಗುಂಪಿನಿಂದ ಸ್ಥಾನಪಲ್ಲಟಗೊಳಿಸುವಾಗ ದೊರೆಯುವ ಸಂಯುಕ್ತದ ರಚನಾ ಸೂತ್ರವನ್ನು ಬರೆಯಿರಿ. ಸೊ
ಈಥೇನ್ ನಲ್ಲಿರುವ ಒಂದು ಹೈಡ್ರೋಜನ್ ಪರಮಾಣುವನ್ನ ತೆಗೆದು CHO ಗುಂಪಿನಿಂದ ಸ್ಥಾನಪಲ್ಲಟಗೊಳಿಸ್ಬೇಕು. ಈಥೇನ್ ಅಂದ್ರೆ ಈ ರೀತಿ ಇರುತ್ತೆ. ಇದು ಈಥೇನ್ ಆಗಿದೆ ಅಲ್ವಾ? ಇದು ಈಥೇನ್ ಆಗಿದೆ. ಇದರಿಂದ ಒಂದು ಹೈಡ್ರೋಜನ್ ಅನ್ನ ತೆಗೆದು ಒಂದು ಹೈಡ್ರೋಜನ್ ಪರಮಾಣುವನ್ನ CHO ಗುಂಪಿನಿಂದ ರಿಪ್ಲೇಸ್ ಮಾಡಬೇಕು. ಅಂದ್ರೆ ಒಂದು ಹೈಡ್ರೋಜನ್ ಪರಮಾಣುವನ್ನ ಈ ರೀತಿ CHO ದಿಂದ ಸ್ಥಾನಪಲ್ಲಟಗೊಳಿಸಿದಾಗ ದೊರೆಯುವ ಸಂಯುಕ್ತದ ರಚನಾ ಸೂತ್ರ ಇದಾಗಿದೆ. ಯಾವುದು ಇದು? 1, 2, 3 ಅಂದ್ರೆ ಪ್ರೊಪೆನಾಲ್. ಪ್ರೊಪೆನಾಲ್ ಅಂತ ಹೇಳ್ತೀವಿ. ಧನ್ಯವಾದಗಳು. ನಾಳಿನ ಕ್ಲಾಸಲ್ಲಿ ಸಿಗೋಣ. ಸೊ ರಚನಾ ಸೂತ್ರ ಬೆಂಜಿನ್ದು ಸೈಕ್ಲೋಹೆಕ್ಸೇನ್ದು ಎಲ್ಲ ಸರಿಯಾಗಿ ಪ್ರಾಕ್ಟೀಸ್ ಮಾಡಿ. ಸೈಕ್ಲೋಹೆಕ್ಸೇನ್ ರಚನಾ ಸೂತ್ರ ಎಲ್ಲ ಕೊಟ್ಟಿದ್ದೀನಲ್ವಾ ಅದನ್ನು. ಓಕೆ.